ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಸಂವಾದ. ನಾನು ಪ್ರತಿಭಾ ಆನಂದ್. ವೀಕ್ಷಕರೇ, ಇವತ್ತಿನ ಜಿ ಸಂವಾದದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಶ್ರೀನಿವಾಸ ಕೋಟ ಪೂಜಾರಿ ಅವರು ಹೇಳಿರೋ ಪ್ರಕಾರ ಅಂದ್ರೆ ಭಿಕ್ಷಾಟನೆ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳೇನಾಗ್ತಾ ಇದೆ, ಒಂದು ರೀತಿ ದೊಡ್ಡ ಮಾಫಿಯಾ ಇದೆಯಲ್ಲ, ಈ ಗ್ಯಾಂಗ್ ಅನ್ನ ಸದೆ ಬಡಿತೀವಿ, ಮಕ್ಕಳಿಗೆ ಮಂಪರು ಬರುವ ಒಂದು ಮದ್ದನ್ನ ನೀಡಿ ಭಿಕ್ಷಾಟನೆ ಮಾಡ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಒಂದು ಹೇಳಿಕೆ, ಅಂದ್ರೆ ಮಾಫಿಯಾ ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿರ್ತಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಸುಲಭ ಇದೆಯಾ? ಎಷ್ಟೇ ಸಚಿವರು ಬಂದರೂ ಕೂಡ ಇದರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಮಕ್ಕಳಿಗಾಗ್ತಿರುವಂತಹ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ, ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಇದು ಯಾವುದೇ ಕಾರಣಕ್ಕೂ ಕೂಡ ಮುಗಿಯುವ ಲಕ್ಷಣಗಳು ಇದುವರೆಗೂ ಗೋಚರಿಸಿಲ್ಲ. ಆದ್ರೆ ದಿಢೀರನೆ ಸುದ್ದಿಗೋಷ್ಠಿಯಲ್ಲಿ ಸಚಿವರಿಂದ ಈ ರೀತಿಯಾದಂತಹ ಸ್ಫೋಟಕ ಮಾಹಿತಿಯನ್ನ ಹೇಳೋದಕ್ಕೆ ಏನ್ ಕಾರಣ? ಹಾಗಿದ್ರೆ ಭಿಕ್ಷಾಟನೆಯ ದಂಧೆ ಮಾಫಿಯಾ ಇನ್ನೆಷ್ಟರ ಮಟ್ಟಿಗೆ ತಲೆ ಎತ್ತಿದೆ? ಹಾಗಿದ್ರೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಂದ್ರೆ ನಾವು ಸಿಗ್ನಲ್ಗಳಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಹೆಂಗಸರು ಭಿಕ್ಷಾಟನೆ ಮಾಡ್ತಿರೋದನ್ನ ಗಮನಿಸಿರ್ತೀವಿ. ಇನ್ನೊಂದಷ್ಟು ಕಡೆಗಳಲ್ಲಿ ಮೆಜೆಸ್ಟಿಕ್ಗಳಲ್ಲಿ ಕೈ ಇರಲ್ಲ, ಕಾಲಿರಲ್ಲ, ಇನ್ನೊಂದು ಕಡೆ ತಲೆಗೇನೋ ಏಟಾಗಿರುತ್ತೆ, ಮುಖಕ್ಕೇನೋ ಗಾಯ ಆಗಿರುತ್ತೆ, ಇವರೆಲ್ಲರೂ ಕೂಡ ಭಿಕ್ಷಾಟನೆ ಮಾಡ್ತಿರ್ತಾರೆ. ಹಾಗಿದ್ರೆ ಇವರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಂದ್ರೆ ಎಲ್ಲಿ ಉಳ್ಕಂತಾರೆ? ಯಾರು ಇವರಿಗೆ ಒಂದ್ ರೀತಿಯಾದಂತಹ ಆಸರೆ ನೆಲೆಯನ್ನ ಕೊಟ್ಟಿರ್ತಾರೆ? ಎಲ್ಲಿ ಊಟ ಮಾಡ್ತಾರೆ? ಯಾಕಂದ್ರೆ ಓಡಾಡೋದಕ್ಕೂ ಕೂಡ ಇವ್ರ ಕೈಲಿ ಆಗಲ್ಲ. ಹೀಗಿರುವಾಗ ಹೌದು ಮಾಫಿಯಾ ಇದೆ. ಹಾಗಿದ್ರೆ ಆ ಮಾಫಿಯಾ ಹಿಂದೆ ಎಷ್ಟು ದೊಡ್ಡ ಜಾಲ ಇದೆ? ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರ ದಿಢೀರ್ ಸುದ್ದಿಗೋಷ್ಠಿ ಯಾವ ಒಂದು ಅರ್ಥವನ್ನ ಕೊಡುತ್ತೆ? ಸೊ ಇದೇ ಈ ಹೊತ್ತಿನ ವಿಶೇಷ. ಭಿಕ್ಷಾಟನೆ ಮಾಫಿಯಾ ಮಟ್ಟ ಹಾಕುತ್ತಾ ಸರ್ಕಾರ? ಹಾಗಿದ್ರೆ ಭಿಕ್ಷಾಟನೆ ಹೆಸರಿನಲ್ಲಿ ನಡೀತಾ ಇರುವಂತಹ ಕಾನೂನು ಬಾಹಿರ ಕೃತ್ಯಗಳಿಗೆ ಸರ್ಕಾರ ಬ್ರೇಕ್ ಹಾಕುತ್ತಾ? ಸುದ್ದಿಗೋಷ್ಠಿಯಲ್ಲಿ ಸಚಿವರು ಹೇಳೋ ರೀತಿಯಲ್ಲಿ ಅಷ್ಟು ಸುಲಭ ಇದೆಯಾ? ಹಾಗಿದ್ರೆ ಸರ್ಕಾರ ಮಕ್ಕಳಿಗೆ ಮಂಪರು ಬರುವ ಮದ್ದನ್ನ ನೀಡಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಡುತ್ತೆ. ಮತ್ತೊಂದು ಕಡೆ ಸುದ್ದಿಗೋಷ್ಠಿಯಲ್ಲಿ ಸಚಿವರಿಂದಲೇ ಈ ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಹಾಗಾದ್ರೆ ಭಿಕ್ಷಾಟನೆ ನಿರ್ಮೂಲನೆಗೆ ರಾಜ್ಯ ಸರ್ಕಾರ ಮುಂದಾಯ್ತಾ? ಸಮಾಜ ಕಲ್ಯಾಣ ಸಚಿವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಹೊರಬಿದ್ದಿರುವಂತಹ ಒಂದು ಸ್ಫೋಟಕ ಮಾಹಿತಿ ಇದು. ಭಿಕ್ಷಾಟನೆ ನಿಷೇಧ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗುತ್ತೆ ಅಂತ ಚರ್ಚೆ ಆಗಿದೆ ಸುದ್ದಿಗೋಷ್ಠಿಯಲ್ಲಿ. ಅಷ್ಟು ಸುಲಭ ಇದೆಯಾ? ಒಂದು ಕಡೆ ಭಿಕ್ಷಕರನ್ನೆಲ್ಲ ಅಂದ್ರೆ ಏನು ನಿಜವಾಗ್ಲೂ ಅವ್ರಿಗೆ ಆರ್ಥಿಕವಾದ ಸಮಸ್ಯೆ ಇದೆಯಾ, ಅಥವಾ ಹಿಂದೆ ಮುಂದೆ ಯಾರು ಗೊತ್ತು ಗುರಿ ಇಲ್ಲದೆ ಇರೋರು ಭಿಕ್ಷೆ ಬೇಡ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಇವರೆಲ್ರಿಗೂ ಕೂಡ ಭಿಕ್ಷಾಟನೆಯನ್ನ ನಿಷೇಧ ಮಾಡ್ತೀವಿ, ನಾವು ಆ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ ಅಂತ ಆದ್ರೆ ಸರ್ಕಾರದ ಮೇಲೆ ಹೆಚ್ಚಿನ ಜವಾಬ್ದಾರಿಗಳು ಬೀಳುತ್ತೆ. ಯಾಕೆ ಹೇಗೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ತೀನಿ. ಭಿಕ್ಷಾಟನೆ ಹೆಸರಿನಲ್ಲಿ ದಂಧೆ ನಡೀತಾ ಇದೆ ಅಂತ ಆದ್ರೆ ಆ ದಂಧೆಯನ್ನ ನಿಲ್ಲಿಸೋದಕ್ಕೆ ಸರ್ಕಾರ ಒಂದಷ್ಟು ಕಡೆಗಳಲ್ಲಿ ಜಾಗವನ್ನ ಮಾಡಬೇಕಾಗತ್ತೆ, ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗತ್ತೆ, ಮತ್ತೊಂದು ಕಡೆ ಅವರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗತ್ತೆ, ಆಸರೆಯನ್ನ ನೀಡಬೇಕಾಗತ್ತೆ. ಹಾಗಿದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಏನ್ ಹೇಳಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ ಈ ವಿಚಾರ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಮಕ್ಕಳನ್ನ ಬಾಡಿಗೆ ಪಡೆದಿದ್ದಾರೆ ಅನ್ನುವುದು, ಮಕ್ಕಳನ್ನ ಅನಿರ್ವಕಲನ್ನಾಗಿ ಮಾಡಿ ಭಿಕ್ಷಾಟನೆಗೆ ದುಡಿದಂತ ಕೆಲವು ಮಾಫಿಯಾಗಳಿದೆ ಅಂತ ಹೇಳುದು, ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಗೃಹ ಇಲಾಖೆಯ ಗೌರವಾನ್ವಿತ ಮಂತ್ರಿಗಳಾದಂತ ಅರ್ಗ ಜ್ಞಾನೇಂದ್ರ ಅವರು ಇವತ್ತು ನಮಗೆ ಬಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮಕ್ಕಳನ್ನ ಎತ್ತುಕೊಂಡು ಭಿಕ್ಷೆ ಬೇಡುವಂತ ತಾಯಿಯಂದ್ರಲ್ಲೂ ಕೂಡ ಕುತೂಹಲ ಏನಂತ ಹೇಳಿದ್ರೆ, ಕೆಲವರಿಗೆ ಮಕ್ಕಳಿಗೆ ಮತ್ತು ಬರೆಸುವಂತ ಔಷಧವನ್ನು ಕೊಟ್ಟು ರೆಗ್ಯುಲರ್ ಆಗಿ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸಿ ಭಿಕ್ಷಾಟನೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರ್ತೀವಿ ಅಂತೇನೋ ಹೇಳ್ತಿದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ ಇದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಆದ್ರೆ ಎಷ್ಟು ದಿನಗಳ ಟೈಮ್ ಹಿಡಿಬಹುದು? ಏನೆಲ್ಲ ವ್ಯವಸ್ಥೆಗಳಾಗಬೇಕು? ಸರ್ಕಾರದ ಮುಂದಿರುವಂತಹ ಸವಾಲುಗಳೇನು? ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಾವು ಪಡೆದುಕೊಳ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದ ಜಾಯ್ನ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಸವರಾಜ್ ಮಾಲ್ಗತ್ತಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಒಂದು ಕಡೆ ನಿಮ್ಮ ನೀವೇನು ಅಧಿಕಾರದಲ್ಲಿದ್ರಿ, ಆಡಳಿತವನ್ನ ಏನು ಅಧಿಕಾರಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ, ಆ ಸಂದರ್ಭದಲ್ಲೂ ಕೂಡ ಬಹುಶಃ ಇಷ್ಟರ ಮಟ್ಟಿಗೆ ಇರ್ಲಿಲ್ವೇನೋ ಭಿಕ್ಷಾಟನೆ, ಅಥವಾ ಸಿಗ್ನಲ್ಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಭಿಕ್ಷುಕರನ್ನ ನೋಡ್ತೀವಿ. ಎಲ್ಲೋ ಒಂದ್ ಕಡೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡ್ ಬಂದಿರ್ತಾರೆ, ಇಲ್ಲ ಕೈ ಕಾಲುಗಳ ಸ್ಕ್ರಾಪ್ ಆಗಿರುತ್ತೆ, ಇಲ್ಲ ನೆಲದಲ್ಲಿ ತೆವಳ್ತಾ ಇರ್ತಾರೆ, ಇವರೆಲ್ಲರೂ ಕೂಡ ಭಿಕ್ಷೆ ಬೇಡ್ತಾರೆ. ಹೌದಾ? ಹಾಗಿದ್ರೆ ಎಲ್ಲಿಂದ ಬರ್ತಾರೆ ಇವರೆಲ್ಲ? ನೋಡೋದಕ್ಕೆ ಕರ್ನಾಟಕದವರು ಅಂತ ಅನ್ಸಲ್ಲ, ಒಂದಷ್ಟು ಕಡೆಗಳಲ್ಲಿ ಹೊರ ರಾಜ್ಯದವರು ಅಂತ ಅನ್ನಿಸ್ತಾರೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಕಂಡ ಹಾಗೆ ಹೇಗಿದೆ ಇದೊಂದು ಮಾಫಿಯಾ ಆಗಿದ್ರೆ ಅಂತ? ಇಲ್ಲ, ನಾನು DCP ಟ್ರಾಫಿಕ್ ಆಗಿದ್ದೆ 2003ರಲ್ಲಿ.
ಅವಾಗೂ ಕ್ರಮ ತಗೊಂಡಿದ್ದೀವಿ. Okay. ಈ ಸಿಗ್ನಲ್ದಲ್ಲಿ ಬಂದು ನಿಂತಾರೆ, ಸಿಗ್ನಲ್ದಲ್ಲಿ ಏನು ವೆಹಿಕಲ್ ನಿಂತವೆ ಅವಾಗ ಎಲ್ಲ ವೆಹಿಕಲ್ದಲ್ಲಿ ಬಂದು ಗ್ಲಾಸ್ ಬಡಿದು ಫೋರ್ಸಿಬಲಿ ದುಡ್ಡದು ವಸೂಲು ಮಾಡ್ತಾರೆ. ನಿಜ. ಆ ನಂತರ ಈ ಲಾ ಆ್ಯಂಡ್ ಆರ್ಡರ್ ಹೋದೆ, ಅಲ್ಲಿನೂ ಸುಮಾರು ಕೇಸ್ಗಳು ಹಾಕಿದೆ ಹಿಡಿದು. ಅದೇನಾಗ್ತದೆ, ಸರ್ಕಲ್ದಲ್ಲಿ ಇರುವಂಥ ಒಂದು ವ್ಯಾನ್ ತುಂಬೆ ಕಳಿಸ್ತಿದ್ವಿ. ಹಿಂದೆ ಅಜಯ್ ಕುಮಾರ್ ಸಿಂಗ್ ಇದ್ರು, ಅವ್ರು ಆರ್ಡರ್ ಮಾಡಿ ವ್ಯಾನ್ದಲ್ಲಿನೇ ಎಲ್ಲ ಮಾಡಿ ಅಲ್ಲೊಂದು ಬೆಂಗಳೂರಲ್ಲಿ ಒಂದು ಮಾಗಡಿ ರೋಡಲ್ಲಿ 150 ಎಕರೆ ಇವ್ರ ಸಲುವಾಗಿನೇ ಒಂದು ರಿಹ್ಯಾಬಿಟೇಷನ್ ಸೆಂಟರ್ ಇದೆ, ಭಿಕ್ಷುಕರ ರಿಹ್ಯಾಬಿಟೇಷನ್ ಸೆಂಟರ್. ಆ ಭಿಕ್ಷುಕರ ಕೇಂದ್ರನೇ ಅಂತಾರೆ ಅದಕ್ಕೆ. ಇಲ್ಲಿ ಸುಮನಹಳ್ಳಿ ಸುಂಕುತ್ಕಟ್ಟೆ ಕಡೆ 150 ಎಕರೆ ಇದೆ. ಅದನ್ನ ಇನ್ನೂ ಗೌರ್ಮೆಂಟ್ ದವರು ಕಬಳಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಅದು ಹಂಗೆ ಇದೆ. ಅದು ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಭಾಳ ನಡೀತವೆ. ಅಲ್ಲಿ ನಾವು ಡಂಪ್ ಮಾಡ್ತೀವಲ್ಲ, ಅಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ, ಮತ್ತೆ ಶುರು ಮಾಡ್ತಾರೆ ದಂಧೆ. ಅವ್ರನ್ನ ಕಾಯೋರು ಕರೆಕ್ಟ್ ಆಗಿಲ್ಲ, ಯಾರು ಇಲ್ಲ ಅಲ್ಲಿ, ವಾಚ್ ಮಾಡೋರು ಯಾರು ಇಲ್ಲ, ಸರಿಯಾಗಿ ಫುಡ್ ಕೊಡೋದಿಲ್ಲ, ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲ, ಅವ್ರಿಗೆ ಸರಿಯಾಗಿ ಗೈಡ್ ಮಾಡೋರಿಲ್ಲ, ಏನೂ ಇಲ್ಲ. ಹೀಗಾಗಿ ಅದು ಇನ್ಎಫೆಕ್ಟಿವ್ ಆಗಿಬಿಟ್ಟಿದೆ. ಈ ಹೋಮ್ ಮಿನಿಸ್ಟರ್ ಅಥವಾ ಏನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾರೆ, ಮೊದಲು ಅಲ್ಲಿ ಅದನ್ನ ಕೇಂದ್ರ ವಿಸಿಟ್ ಮಾಡಿ ಅಲ್ಲಿ ಏನು ಸುಧಾರಣೆ ಆಗಬೇಕು ಅದನ್ನೆಲ್ಲ ನೋಡ್ಕೊಳ್ಳಿ. ಆ ನಂತರ ಇದು ಮಾಡೋರೆಲ್ಲ 50% ಫೇಕ್ ಬಂದಿರ್ತಾರೆ. ಈ ಕೈ ಮುರಿದವರು ಈ ಸುಮ್ಮನೆ ಬ್ಯಾಂಡೇಜ್ ಕಟ್ಕೊಳ್ಳೋದು, ತಲೆಗೆ ಬ್ಯಾಂಡೇಜ್ ಕಟ್ಕೊಳ್ಳೋದು, ಕೈ ಬ್ಯಾಂಡೇಜ್ ಕಟ್ಕೊಳ್ಳೋದು, ಕಾಲಿಗೆ ಬ್ಯಾಂಡೇಜ್ ಕಟ್ಕೊಳ್ಳೋದು, ಕಾಲು ಹಿಂಗ ಒಳಗಡೆ ಮರ್ಚ್ಕೊಂಡು ಸುಮ್ಮನೆ ಕುಂಟುಕೊತ್ತ ಅಡ್ಡಾಡೋದು. ಚೆನ್ನಾಗೇ ಇರ್ತಾರ ನೋಡ್ಲಿಕ್ಕೆ, ಏನೋ ಗಾಯನೋ ಆಸಿಡ್ ಏನಿರೋದಿಲ್ಲ, ಏನೇನೋ ಹಾಕೊಂಡು ಲೈವ್ ಹರ್ಟ್ ತರ ಅದನ್ನ ಮಾಡ್ಕೊಂಡು ಮಾಡ್ತಿರ್ತಾರೆ. ಆನಂತರ ಮಕ್ಕಳನ್ನ ಯಾವಾಗಲೂ ನೋಡಿ, ನೀವು ಅಬ್ಸರ್ವ್ ಮಾಡಿ, ಯಾವಾಗಲೂ ಮಲಗಿರ್ತವೆ ಅವ್ರ ಮಕ್ಕಳು, ತಗೊಂಡಿದ್ದ ಮಕ್ಕಳು ಅವೆಲ್ಲ ಫೇಕ್ ಮಕ್ಕಳೇ, ಎಲ್ಲ ಕಳುವು ಮಾಡಿದ ಮಕ್ಕಳೇ. ಯಾವ ಮಕ್ಕಳು ಮಲಗಿರ್ತವೆ, ಎಚ್ಚರಿದ ಮಕ್ಕಳು ಅವರು ಇರ್ತವೆ. ಯಾಕಂದ್ರೆ ಎಚ್ಚರಿದ್ರೆ ಅವ್ರ ತಾಯಿ ಗುರ್ತಿಡ್ತದೆ. ಇದು ಯಾವ್ದು ಮಲಗಿರ್ತದೆ, ಯಾವ್ದು ಸುಂದಾಗಿರ್ತದೆ, ಯಾವ್ದು ಸುಸ್ತಾಗಿರ್ತದೆ, ಆ ಮಗು ಅವ್ರದ್ದು ಅಲ್ಲೇ ಅಲ್ಲದು. ಅದು ಬೇರೆ ಎಲ್ಲಿದೋ ಮಗು ತಂದಿರ್ತಾರೆ. ಅವ್ರು ಕದ್ದು ಒಂದಷ್ಟು ದಿನಗಳ ಕಾಲ ಆದ್ಮೇಲೆ ಆ ಮಕ್ಕಳಿಗೆ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲ್ಲ. ನಾನು ಕೇಳಿದ್ದು, ನಾವು ಹಿಡಿದಾಗೆ ಅರೆಸ್ಟ್ ಮಾಡಿದಾಗೆ ಟ್ಯಾಬ್ಲೆಟ್ಸ್ ಹಾಕ್ತಾರೆ. ನಾವು ಇವನ್ DNA ಟೆಸ್ಟ್ ಮಾಡಿಸಿದ್ ನಾನು, ತಾಯಿದು ನನ್ನ ಮಗು ಅಂದ್ರಲ್ಲ, ಇಬ್ಬರದು ಟೆಸ್ಟ್ ಕಳಿಸ್ಕೊಡು ಅಂತಂದ್ರೆ ಮಗುನ ಟೆಸ್ಟ್ ಮಾಡಿಸಿದ್ದೀವಿ. ಅದು ಅಲ್ಲ, ಮ್ಯಾಚ್ ಆಗಲಿಲ್ಲ. ಅವಾಗ ಹೊಡೆದು ಮತ್ತೆ ಎಲ್ಲ ಮಾಡಿದ್ವಿ. ಅದೊಂದು ಗ್ಯಾಂಗ್ ಇದೆ ಸಪ್ಲೈ ಮಾಡೋ, ಮಕ್ಕಳನ್ನು ಸಪ್ಲೈ ಮಾಡಿ ಇವ್ರಿಗೆ ಕೊಡುವಂಥ ಗ್ಯಾಂಗು. ಆ ಗ್ಯಾಂಗ್ ಹಿಡಿದಿವಿ. ಆ ನಂತರ ಆ ಗ್ಯಾಂಗ್ನಲ್ಲಿ ಸುಮಾರು ಮಕ್ಕಳು ಪತ್ತೆ ಆದವು. ಅವು ಮಕ್ಕಳು ಯಾರನ್ನೋ ಚಿಕ್ಕ ವಯಸ್ಸಿನೂ ಏನೂ ಅಡ್ರೆಸ್ ಇಲ್ಲ, ಏನೂ ಇಲ್ಲ, ಏನೂ ಗೊತ್ತಾಗೋದಿಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದೆಮ್. ಸರ್, ಇನ್ನೊಂದಷ್ಟು ಕಡೆಗಳಲ್ಲಿ 2 ತಿಂಗಳು 3 ತಿಂಗಳು 5 ತಿಂಗಳು ಮಕ್ಕಳನ್ನು ನೋಡಿರ್ತೀವಿ. ಹೌದು, ಅವನು ಕದ್ದಿರವು ಅಂತ ಕದ್ದಿವೆ. ಮೋಸ್ಟ್ಲಿ ಒಂದು 60% ಕದ್ದಿದ್ದಿರ್ತವೆ, ಒಂದು 40% ಅವ್ರದ್ದಾಗಿರ್ತವೆ. ಇವೆಲ್ಲ ಆಂಧ್ರದವ್ರು ಇರ್ತಾರೆ, ರಾಜಸ್ಥಾನದವ್ರು ಇರ್ತಾರೆ, ಬಿಹಾರದವ್ರು ಇರ್ತಾರೆ, ಔಟ್ ಆಫ್ ಸ್ಟೇಟ್ನವ್ರು. ನಮ್ಮ ಕರ್ನಾಟಕದವ್ರು ಯಾರು ಈ ದಂಧೆ ಮಾಡೋದಿಲ್ಲ. ಹೌದಾ? ಈ ದಂಧೆ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಮಕ್ಕಳನ್ನ ತಗೊಂಡು ಭಿಕ್ಷೆ ಯಾರು ಬಿಡೋದಿಲ್ಲ, ಎಲ್ಲ ಹೊರಗಿನವರೇ. ಯಾಕೆ, ಏನಕ್ಕೆ ಅಂದ್ರೆ ಈಸಿ ಅರ್ನಿಂಗ್ ಅವ್ರಿಗೆ ನೋಡಿದ್ರೆ ದಿನಕ್ಕೆ ಅವ್ರಿಗೆ ಕನಿಷ್ಠ ಅಂದ್ರೂ 3-4 ಸಾವಿರ ದುಡ್ಡು ಆಗ್ತದಂತೆ. ಅಷ್ಟು ದುಡ್ಡು ಗಳಿಸ್ತಾರೆ. ನೀವು ಇನ್ವೆಸ್ಟಿಗೇಟ್ ಮಾಡಿದಾಗ ಬಾಯ್ಬಿಟ್ಟಿದ್ದು ಆಗ್ಲೇ ಅಂದ್ರೆ ಬಹುಶಃ ಒಂದು ಎಷ್ಟು ಒಂದು 14 ವರ್ಷದಿಂದ 2014 ನಾನು ರಿಟೈರ್ಡ್ ಆದೆ. ಸೊ ಅದ್ರ ಮುಂಚೆ ಇವನು ಮೈಸೂರಲ್ಲಿ ಮಾಡ್ತಾರೆ, ಹುಬ್ಳಿಯಲ್ಲಿ ಯಾವ ದೊಡ್ಡ ಸಿಟಿ ಇದೆ ಎಲ್ಲ ಕಡೆನೂ ಮಾಡ್ತಾರೆ. ದೊಡ್ಡ ಸಿಟಿ ಎಲ್ಲಿ ಜಂಕ್ಷನ್ ಸಿಗ್ನಲ್ ಇರ್ತವೆ ಅಲ್ಲಿ ಸ್ಟಾಪ್ ಆದ್ಕೊಳ್ಳಿ. ಇದು ಬೆಂಗಳೂರು ಅಂತೂ ಬಹಳ, ಬೆಂಗಳೂರು ಮೈಸೂರು ಎಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇರ್ತದೆ. ಈ ಫ್ಲೋಟಿಂಗ್ ಅಂದ್ರೆ ಈ ಮೆಜೆಸ್ಟಿಕ್ ನಲ್ಲಿ ಫ್ಲೋಟಿಂಗ್ ಜಾಸ್ತಿ, ಈ MG ರೋಡ್ ನಲ್ಲಿ. ಸೊ ಎಲ್ಲೆಲ್ಲಿ ಫ್ಲೋಟಿಂಗು ದಟ್ಟವಾದ ಜನಸಂದಣಿ ಇರ್ತದೆ ಅಲ್ಲಿ ಇವರು ಸಿಗ್ನಲ್ ಟೈಮಿಂಗು ಜಾಸ್ತಿ ಇದ್ರೆ ಇವ್ರಿಗೆ ಬಹಳ ಖುಷಿ. ಅಷ್ಟು ವೆಹಿಕಲ್ಗಳು ನೋಡ್ತಿರ್ತಾರೆ. ಮತ್ತೆ ಒಬ್ಬರು ಏರಿಯಾದಲ್ಲಿ ಒಬ್ರು ಬರುವಂಗಿಲ್ಲ, ಅವರು ಹಂಚ್ಕೊಂಡಿರ್ತಾರೆ ಏರಿಯಾಗಳನ್ನ. ಈ ಜಂಕ್ಷನ್ಗೆ ಇವರೇ ಇದೇ ಗ್ಯಾಂಗ್ನವ್ರು ಬರಬೇಕು. ಅವೆಲ್ಲ ಗ್ಯಾಂಗ್ಗಳದ, ಒಂದೊಂದು ಗ್ಯಾಂಗ್ ಭಿಕ್ಷೆ ಬಿಡೋರೆಲ್ಲ. ಇವರು ಸರಿಯಾಗಿ ಆಕ್ಷನ್ ತಗೋಬೇಕಾದ್ರೆ ಪೊಲೀಸರನ್ನ ಮುಂದಿಟ್ಕೊಂಡು ಒಂದು ಮೀಟಿಂಗ್ ಮಾಡಿ, ಹೋಮ್ ಮಿನಿಸ್ಟರ್ ಬರೀ ಹಿಂಗ್ ಹೇಳಿಕೆ ಕೊಡೋದಲ್ಲ, ಸೀನಿಯರ್ ಆಫೀಸರ್ಸ್ ಮೀಟಿಂಗ್ ಕರಿಬೇಕು. ಕರೆದು ಸಿಟಿ ಕಮಿಷನರು, ಆಲ್ DCPs ಇನ್ಕ್ಲೂಡಿಂಗ್ ಅಡಿಷನಲ್ CPs ಎಲ್ಲವನ್ನು ಕರೆದು ಫುಲ್ ಟೈಟ್ ಮಾಡಬೇಕು. ಒಂದು ಸ್ಪೆಷಲ್ ಒಂದು ತಿಂಗಳವರೆಗೂ ಸ್ಪೆಷಲ್ ಡ್ರೈವ್. ಇದು ಹಂಗೆ 2 ದಿವಸ ಅಲ್ಲ, 1 ತಿಂಗಳವರೆಗೂ. ಈಗ ಹೆಂಗ್ ಕ್ರೈಮ್ ವೀಕ್ ಅಂತ ಮಾಡ್ತೇವೆ, ಕ್ರೈಮ್ ಮಂತ್ ಅಂತ ಮಾಡ್ತೇವೆ, ಹಾಗೆ
ಇದು ಭಿಕ್ಷಾಟನೆಗೆ 1 ಮಂತ್ ವರೆಗೂ ಕಂಪಲ್ಸರಿ ರೇಡ್ ಮಾಡಬೇಕು. ರೇಡ್ ಮಾಡಿ ಅವ್ರನ್ನ ಅಲ್ಲಿ ಸರ್ ನನಗೆ ಒಂದು ಅರ್ಥ ಆಗ್ತಿಲ್ಲ, ನೀವಿದ್ದ ಸಂದರ್ಭದಲ್ಲಿ ಅಂದ್ರೆ ಒಂದು 7-8-10 ವರ್ಷದ ಹಿಂದೆ ಗಮನಿಸಿದಾಗೆ 4-5 ಸಾವಿರ ದಿನ ದುಡಿತಿದ್ರು ಅಂತ ಆದ್ರೆ ಅವರು ಇಷ್ಟು ವರ್ಷಗಳ ಕಾಲ ಯಾವುದೇ ಸರ್ಕಾರ ಬರಲಿ, ಸಮ್ಮಿಶ್ರ ಸರ್ಕಾರ ಬಂತು, ಕಾಂಗ್ರೆಸ್ ಇತ್ತು, ಇವಾಗ ಬಿಜೆಪಿ ಇದೆ, ಮತ್ತೊಂದು ಕಡೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರವೇ ಇತ್ತು, ಆದ್ರೂ ಕೂಡ ಯಾಕೆ ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಸರ್ಕಾರ? ಏನ್ ಇದರಿಂದ ಏನಾದ್ರೂ ಸರ್ಕಾರಕ್ಕೆ ಆದಾಯ ಇದೆಯಾ ಅಥವಾ ಲಾಭ ಇದೆಯಾ? ಸರ್ಕಾರಕ್ಕೆ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ. ಅವರು ತಮ್ಮ ಲೋಕದಲ್ಲೇ ಬಿಜಿ ಇದ್ದಾರೆ. ಇವು ಜನಸಾಮಾನ್ಯ ಸಮಸ್ಯೆಗಳು ಅವ್ರಿಗೇನು ಇದಾಗೋದು, ಯಾಕಂದ್ರೆ ಅವ್ರಿಗೆ ಹಿಂದೆ ಎಸ್ಕಾರ್ಟ್ ಪಾಲಿಟಿ ಇರ್ತದೆ. ಇವು ಹಾರ್ನ್ ಬಂದ್ಕೊಳ್ಳಿ ಅವ್ರಿಗೆ ಯಾರಿಗೂ ಭಿಕ್ಷಾ ಬಿಡ್ಲಿಕ್ಕೆ ಬರೋದಿಲ್ಲ, MLA-ಗಳಿಗೆ ಬರೋದಿಲ್ಲ, ಮಂತ್ರಿಗಳಿಗೆ ಬರೋದಿಲ್ಲ, ಅವ್ರಿಗೆ ಎಫೆಕ್ಟ್ ಆಗ್ತಿಲ್ಲ, ಅವ್ರಿಗೆ ಎಫೆಕ್ಟ್ ಆಗೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಜನಸಾಮಾನ್ಯರಂಗ ತಿರುಗಾಡ್ಲಿ ಅವಾಗ ಅನುಭವಕ್ಕೆ ಬರ್ತದೆ. ಇದು ಸರ್ಕಾರ ಲೆವೆಲ್ ಏನಿಲ್ಲ. ಅಲ್ಲ, ನಿರ್ಲಕ್ಷ್ಯ ಯಾಕೆ ಅಂತ ಹಾಗಿದ್ರೆ? ನೆಗ್ಲೆಕ್ಟ್, ಇಂಟ್ರೆಸ್ಟ್ ಇಲ್ಲ ಬಗ್ಗೆ. ಈಗ ನೀವು ಹೇಳಿದಾಗೆ ಮಾಗಡಿ ರೋಡ್ ಅಲ್ಲಿ ಒಂದು ರಿಫರ್ಬಿಷನ್ ಸೆಂಟರ್ ಇದೆ ಅಂತ ಹೇಳಿದ್ರಿ, ಭಿಕ್ಷಾಟನೆ ಕೇಂದ್ರ ಅಂತಿದೆ. ಬಟ್ ಅಲ್ಲಿ ನೋಡ್ಕೊಳ್ಳಕ್ಕೆ ಕೇಂದ್ರನೇ ಅಂತಿದೆ. ಸರ್ಕಾರ ಸಂಬಳ 150 ಎಕರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಇದು ಜಾಗ ಅಷ್ಟೊಂದು ದೊಡ್ಡದಿದೆ. ಅದರಲ್ಲಿ ಇವರು ಎಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು, ಡಾಕ್ಟರ್ಸ್ ಇಡಬೇಕು, ಊಟ ತಿಂಡಿ ಕೊಡಬೇಕು, ಎಲ್ಲ ಯಾವ ರೀತಿ ನೋಡೋದಿಲ್ಲ ಅವರು. ಏನೇನು ಅಲ್ಲಿ ನಾನು ಹೋಗಿ ನೋಡಿದ್ದೇನೆ, ನಾನು DCP ಇದ್ದಾಗ ಹೋಗಿ ನೋಡಿದ್ದೇನೆ, ಏನು ವ್ಯವಸ್ಥೆ ಇಲ್ಲ ಅಲ್ಲಿ. ಇಟ್ ಈಸ್ ಟೋಟಲಿ ನೆಗ್ಲೆಕ್ಟೆಡ್. ಅವ್ರಿಗೆ ಎಲ್ಲ ವ್ಯವಸ್ಥೆ ಇದ್ರೆ ಮತ್ತೆ ಅವ್ರ್ಯಾಕೆ ಓಡಿ ಬರ್ತಾರೆ? ಅಲ್ಲ, ಈಗ ಒಂದು ಸರಿ ನೀವುಗಳು ಅಧಿಕಾರಿಗಳು ತಗೊಂಡೋಗೋದ್ರೊಳಗೆ ಬಿಟ್ಟು ಬಂದ್ರೆ ಅವ್ರು ವಾಪಸ್ ರೋಡಿಗೆ ಬರ್ತಾರೆ ಅಂತ ಅಂದ್ರೆ ಇನ್ನು ಎಷ್ಟು ಮಟ್ಟಿನ ವ್ಯವಸ್ಥೆ ಇದೆ ಅಲ್ಲಿ? ಹೌದು, ಏನಿಲ್ಲ ವ್ಯವಸ್ಥೆ ಇಲ್ಲ. ಅದನ್ನು ಸರಿಯಾಗಿ ಮೊದಲು ಈ ಹಿಡಿದು ಕೇಸ್ ಆಗೋಕ್ಕಿಂತ ಮುಂಚೆ ಮೊದಲು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಸರಿ ಅದು ಅಲ್ಲಿ ನೋಡ್ಲಿ ಭಿಕ್ಷಾಟನೆ ಕೇಂದ್ರ ಸರಿಯಾಗಿ ಸುವ್ಯವಸ್ಥೆಯಿಂದ ನಡೆಯುವಂತ ಮಾಡಬೇಕು, ಎಲ್ಲಾ ರೀತಿಯ ಫೆಸಿಲಿಟೀಸ್ ಇರಬೇಕು. ನಂತರ ಪೊಲೀಸರಿಗೆ ಹೇಳಿ ಕೇಸ್ ಹಾಕಿ. ಸರ್, ಅಂದಾಜು ಒಂದು ಇದು ಅಜಯ್ ಕುಮಾರ್ ಸಿಂಗ್ ಅವರು ಇದ್ದಾಗ ಗವರ್ಮೆಂಟ್ ಏನು ಆರ್ಡರ್ ಮಾಡಿರ್ಲಿಲ್ಲ. ಇವರು ಕಿರಿಕಿರಿ ನೋಡಿ ಇದು ಇಂಟರ್ನ್ಯಾಷನಲ್ ಸಿಟಿ ಆಗಿಬಿಟ್ಟಿದೆ, ಎಲ್ಲ ಫಾರಿನರ್ಸ್ ಅದು ಬರ್ತಾರೆ, ಒಂಥರ ಅಸಹ್ಯ ಕಾಣ್ತದೆ. ರೋಡ್ ಅವರೇ ಇನಿಷಿಯೇಟಿವ್ ತಗೊಂಡು ಇದೆಲ್ಲ ಮಾಡ್ಬೇಕಂತ ನಾವು ಎವ್ರಿ ವೀಕ್ DCP ಮೀಟಿಂಗ್ ಮಾಡ್ತಾರೆ, ಕಮಿಷನರ್ ಇದ್ದವರು ಎವ್ರಿ ವೀಕ್ ಮಾಡ್ತಾರೆ. ಆ ಮೀಟಿಂಗ್ ನಲ್ಲಿ ಹೇಳಿದ್ರು ಒಂದ್ಸಲ ನಮಗೂ, ನಾನು ಅವಾಗ ಟ್ರಾಫಿಕ್ DCP ಇದೆ ಮಾಲ್ಗತ್ತಿ, ಯು ಶುಡ್ ಟೇಕ್ ವೆರಿ ಸೀರಿಯಸ್ ಅಂತ. ನಿಮ್ಗೆ ಬೇಕಾದ್ರೆ ವ್ಯಾನ್ ಕೇಳಿ, ವ್ಯಾನ್ ಅಂದ್ರು, MT ವ್ಯಾನ್ ಕೊಟ್ಟರು, ಒಂದು 8-10 MT ವ್ಯಾನ್ ಎಲ್ಲ ಒಂದೊಂದು ಸರ್ಕಲ್ ಕರೆಸಿ ಎಲ್ಲರನ್ನು ಇದ್ದವ್ರಿಗೆ ವ್ಯಾನಲ್ಲಿ ಹಾಕೊಂಡು ತಗೊಂಡು ಹೋಗಿ ಡಂಪ್ ಮಾಡಿ ಬಂದ್ವಿ. ಅಲ್ಲಿ ಡಂಪ್ ಮಾಡ್ಲಿಕ್ಕೆ ನಾನು ದಿನಗಳ ಕಾಲ ಈ ಕಾರ್ಯಾಚರಣೆ ನಡೀತು ಸರ್. ಅವಾಗ ಸುಮಾರು ಒಂದು ವಾರವರೆಗೂ ಮಾಡಿದ್ವಿ. ಒಂದು ವಾರದಲ್ಲಿ ಏನೂ ಇರಲಿಲ್ಲ. ಸುಮಾರು ಒಂದು 300 ಜನ ಆಗಿರ್ಬೇಕು ಬಿಡಿ, 300 ಪೀಪಲ್ ಇರ್ಬೋದು. ನನ್ನ ಏರಿಯಾದಲ್ಲಿ ಆ ಕಡೆ ಸಲೀಂ ಅವರು ಇದ್ರು, ಈ ಕಡೆ ವೆಸ್ಟ್ ಟ್ರಾಫಿಕ್. ಈಗ ಮತ್ತೆ ಅವ್ರನ್ನ ಬಿಟ್ಟು ಬಂದ ಮೇಲೆ ಒಂದಷ್ಟು ವರ್ಷಗಳ ಕಾಲ ಆದ್ಮೇಲೆ ಮತ್ತೆ ರೋಡಲ್ಲಿ ನೋಡಿದ್ರ ನೀವು ಅಭಿಷೇಕರನ್ನ ಗಮನಿಸಿದ್ರ? 1 ವರ್ಷ ಆದ್ಮೇಲೆ ಎಲ್ಲ ಮತ್ತೆ ನೆಕ್ಸ್ಟ್ ಮಂತ್ ಬಂದ್ಬಿಟ್ರು ಎಲ್ಲ. ಹಾಗೆ ಏನು ಎಫೆಕ್ಟ್ ಆಗಲಿಲ್ಲ ಸರ್. ಎಲ್ಲೊಂದು ಕಡೆ ಈ ರೀತಿಯಾದಂತಹ ಬೆಳವಣಿಗೆ ವ್ಯವಸ್ಥೆನ ನೋಡ್ತಾ ಇದ್ರೆ ಸರ್ಕಾರಕ್ಕೆ, ಯಾಕಂದ್ರೆ ನೀವು ಹೇಳ್ದಾಗೆ ಅಲ್ಲಿ ನೋಡ್ಕೊಳ್ಳೋರಿಲ್ಲ, ಅವ್ರಿಗೆ ಊಟ ತಿಂಡಿ ಕೊಡೋರಿಲ್ಲ, ಅಥವಾ ಅವರಿಗೆ ಬೇಕಾಗಿರೋ ಸೌಲಭ್ಯಗಳು ಕೊಡಬೇಕು, ಯಾವ ಸೌಲಭ್ಯಗಳು ಇಲ್ಲ, ಅವ್ರಿಗೆ ಉದ್ಯೋಗ ಕೊಡಬೇಕು, ಸುಮ್ಮನೆ ಇಟ್ಕೊಂಡು ಕೂರ್ಸ್ಕೊಂಡು ಕೂಡ ಏನು ಊಟ ಹಾಕೋದಿಕ್ಕಾಗಲ್ಲ. ಸೊ ಅಲ್ಲಿ ಒಳಗಡೆ ಏನಾದ್ರೂ ಚಟುವಟಿಕೆಗಳನ್ನ ಮಾಡಿಸ್ಬೇಕು, ಇಲ್ಲ ಏನೋ ಒಂದು ವ್ಯವಸಾಯ ಮಾಡಿಸ್ತೀರಾ, ಇಲ್ಲ ಅವ್ರ ಕೈಲಿ ಏನಾದ್ರೂ ಕೆಲಸ. 150 ಎಕರೆ ಇದೆ ಲ್ಯಾಂಡ್. ನನಗೆ ನೋಡಿ ಆಶ್ಚರ್ಯ ಆಯ್ತು, 150 ಎಕರೆ ಭಿಕ್ಷಕರಿಗೆ ಹಾಕಿ ಇಷ್ಟೊಂದು. ಅದು ಹಾರ್ಟ್ ಆಫ್ ಸಿಟಿ ಬಂದಿದೆ ಈಗ, ಮಾಗಡಿ ರೋಡ್ ಪಕ್ಕದಲ್ಲಿ ಹಾರ್ಟ್ ಆಫ್ ಸಿಟಿ ಈಗ. ಅದನ್ನು ಅಷ್ಟೊಂದು ಜಾಗ ಈಗ ಅದನ್ನು ಯೋಚನೆ ಮಾಡ್ತಾ ಇದ್ರು. ನಾನು ಪೇಪರ್ದಲ್ಲಿ ಹೋಗಿದ್ದೆ ನಡು ಒಂದು 2 ವರ್ಷದಿಂದ ಅದನ್ನು ಕಬಳಿಸ್ಲಿಕ್ಕೆ ಯೋಚನೆ ಮಾಡಿದಾರಂತ. ಓಕೆ, ಈಗ ಏನೋ ಸುದ್ದಿಗೋಷ್ಠಿ ಮಾಡಿದ್ರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಓಕೆ, ಗೃಹ ಸಚಿವರು ಅಲ್ಲಿ ಇದ್ರು, ಏನೋ ಹೇಳಿದ್ರು, ಓಕೆ. ಇದು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತಾ ಇಲ್ವಾ ಅನ್ನೋದೇ ಅದೇ ಹೇಳಿದ್ನಲ್ಲ ನಾನು. ಹೋಮ್ ಮಿನಿಸ್ಟರ್ ಒಂದು ಮೀಟಿಂಗ್ ಕರಿಬೇಕು, ಎಲ್ಲ ಸಿಟಿ ಆಫೀಸರ್ಸು, DG ಇನ್ಕ್ಲೂಡಿಂಗ್ DGಗೂ ಮೀಟಿಂಗ್ ಕರೆದು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಿಟಿ ಇದಾವೆ, ನಾಟ್ ಓನ್ಲಿ ಬೆಂಗಳೂರು, ಬೆಳಗಾವಿ, ಹುಬ್ಳಿ, ಧಾರವಾಡ, ಮೈಸೂರು, ಮಂಗಳೂರು, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಲ್ಲೆಲ್ಲಿ ಜಂಕ್ಷನ್ದಲ್ಲಿ ಭಿಕ್ಷಾಟನೆ ಇದೆ ಅವನ್ನೆಲ್ಲರೂ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳಿಕ್ಕೆ ಸರ್ಕ್ಯುಲರ್ ಹೊಡಿಬೇಕು. ಮತ್ತು ಸ್ಪೆಷಲ್ ಆಗಿ ಡ್ರೈವ್ 1 ಮಂತ್ ಡ್ರೈವ್ ಮಾಡಬೇಕು. ಮಾಡಿದ್ರೆ ಇದು ಕಂಪ್ಲೀಟ್ ಸ್ಟಾಪ್ ಆಗ್ತದೆ. ಮಾಡ್ಬೋದು, ಏನು ದೊಡ್ಡ ವಿಷಯ ಏನಲ್ಲ. ಇದೇನು ಅವ್ರೇನು ಓಡಿ ಹೋಗೋದಿಲ್ಲ, ದಿನ ಎದ್ದೇ ಇರ್ತಾರೆ, ರಸ್ತೆ ಮೇಲೆ ಇರ್ತಾರೆ. ಒಂಥರ ನ್ಯೂಸೆನ್ಸ್ ರೀ ಹೊರಗಿನ ಬಂದವ್ರಿಗೆ, ಈ ಫಾರಿನರ್ಸ್ಗೆ ಒಂಥರ ಇಟ್ ಲುಕ್ಸ್ ಅಕ್ವರ್ಡ್. ಏನಿದು ಭಿಕ್ಷಾಟನೆ ದೇಶ, ಇದು ಭಿಕ್ಷಾ ಬಿಡ್ತಾವಲ್ಲೆಲ್ಲ ಇಲ್ಲಿ ಅಂತ ತಿಳ್ಕೊಂಡು ಈ ನೋಡಿದ್ರೆ ಅಲ್ಲ, ಒಂದಷ್ಟು ಟೈಮ್ಗಳಲ್ಲಿ ಇಲ್ಲಿಂದ ಫೋಟೋ ತೆಗೆದುಕೊಂಡು ಹೋಗಿ ಬೇರೆ ಅವರ ದೇಶಗಳಲ್ಲಿ ಆಡ್ಕೊಂತಿದ್ದು ಉದಾಹರಣೆಗಳು ಇದೆ. ಭಾರತದಲ್ಲಿ ಈ ರೀತಿ ವ್ಯವಸ್ಥೆ ಇದೆ ಅನ್ನೋದಿದೆ. ಬಟ್ ಆದ್ರೂ ಕೂಡ ಯಾಕೆ ಸರ್ಕಾರ ಇಷ್ಟು ಅಂದ್ರೆ ನನಗನ್ಸ್ತಾ ಇರೋದು ಜವಾಬ್ದಾರಿ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ ಈಗಿರುವಂತಹ ಜನಸಾಮಾನ್ಯರಿಗೆ ಬೇಕಾಗಿರೋ ಯೋಜನೆಗಳನ್ನ ಅಥವಾ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಈ ಸರ್ಕಾರ ಮುಂದಾಗ್ತಿಲ್ಲ. ಹಿಂಗಿದ್ದಾಗ ಭಿಕ್ಷಕರ ಬಗ್ಗೆ ಗಮನ ಹರಿಸುತ್ತಾ? ಇದು ಅವ್ರಿಗೆ ಇಶ್ಯೂನೇ ಅಲ್ಲ.
ಇಶ್ಯೂನೇ ಅಲ್ಲ, ಮ್ಯಾಟ್ರ್ ಅಲ್ಲ ಅದು. ಮ್ಯಾಟ್ರ್ ಇಲ್ಲ. ಸೊ ಹೀಗಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಈ ಸ್ವಲ್ಪ ಸೀರಿಯಸ್ ತಗೋಬೇಕು. ಇದು ಒಂದೇ ಅಲ್ಲ, ಇವನ್ ಮಂಗಳ ಮುಖಿಯರು ಇರ್ತಾರೆ ಎಲ್ಲ, ಈ ನಾವೇನು ಕೋಜಾಗಳ ಅಂತೀವಲ್ಲ, ಅವರು ಎಲ್ಲ ಸರ್ಕಲ್ದಲ್ಲಿನೂ ಅವ್ರದ್ದು ಡಾಮಿನೇಟಿಂಗ್, ಅವರು ಬಂದ್ ಬಡಿತಿರ್ತಾರೆ, ಫೋರ್ಸ್ ಮಾಡಿ ಕೊಡ್ಲಿಲ್ಲ ಅಂದ್ರೂ ಹಿಂಗ್ ಮುಖಕ್ಕೆ ತೆಗೆದು ಹೋಗ್ಬಿಡ್ತಾರೆ, ಬೈತಾರೆ. ಒಳಗಡೆ ಕೆಲವೊಬ್ಬರಿಗೆ ಕೈ ಹಾಕಿ ಕಿತ್ಕೊಂಡು ಹೋಗೋರಿದ್ದಾರೆ. ಇದು ಸ್ವಲ್ಪ ಭಿಕ್ಷುಕರಿಗೂ ಕೂಡ ಭಯ ಇಲ್ಲ ಸರ್? ಏನ್ ಭಯನೇ ಇಲ್ಲ ಅವ್ರಿಗೆ, ಇಲ್ಲ, ಆರಾಮ್ಸೆ ಕಾರ್ಗಳ ಡೋರ್ ನಾಕ್ ಮಾಡ್ತಾರೆ. ಅವ್ರಿಗೊಬ್ಬ ಮಾಸ್ಟರ್ ಇರ್ತಾನೆ, ಇವರೆಲ್ಲ ಭಿಕ್ಷೆ ಪಡ್ಕೊಂತ ಒಯ್ದು ಕೊಡ್ಬೇಕು ಅವ್ರಿಗೆ, ಅವನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಅವನೆಲ್ಲ ತಗೊಂತಿರ್ತಾನೆ. ಅಲ್ಲ, ಇದು ಯಾವ ತರ ಮಾಫಿಯಾ ಇರ್ಬೋದು ಸರ್? ಯಾರಿಗೆ ಹಂಚಿಕೆ ಆಗುತ್ತೆ? ಸುಮಾರು ಗ್ಯಾಂಗ್ಗಳಿದಾವೆ. ಇದ್ರ ಹಿಂದೆ ಏನಾದ್ರೂ ರೌಡಿ ಶೀಟರ್ಗಳು ಇರ್ತಾರ ಅಥವಾ ಹೇಗೆ, ಯಾವ ರೀತಿ ವರ್ಕ್ ಇಲ್ಲ, ಅವ್ರೇನು ಭಿಕ್ಷೆಗೆ ಬೇಡ್ತಿರ್ತಾರೆ, ಇವರೇ ಮುಂದೆ ದೊಡ್ಡವರಾಗಿ ಅವ್ರದೇ ಒಂದು ಗ್ಯಾಂಗ್ ಶುರು ಮಾಡ್ತಾರೆ. ಅದ್ರಾಗೇನು ಸ್ಪೆಷಲ್ ಆಗಿ ಏನು ಇರೋದಿಲ್ಲ, ಅವರೇ ಭಿಕ್ಷಾಟನೆ ಮಾಡೋರೇನೆ, ಅವರಲ್ಲೇ ಒಬ್ಬ ಲೀಡರ್ ಇರ್ತಾನೆ, ಅವನು ಏನು ಐಷಾರಾಮಿ ಜೀವನ ನಡೆಸಕ್ಕೆ ಈ ರೀತಿ ಇದೊಂದು ವ್ಯವಹಾರ ಅವ್ರಿಗೆ, ಬಿಸ್ನೆಸ್. ಇದು ಅಷ್ಟೇ ಅಲ್ಲ, ಇವನ್ ಹೆಣ್ಣು ಹುಡುಗಿಯರು ಇಲ್ಲಿ ಆದ್ಕೂಡೇನೆ ಮತ್ತೆ ಅವು ಸ್ವಲ್ಪ ಚಿಕ್ಕ ದೊಡ್ಡ ಆದ್ಮೇಲೆ ಅವು ಯಾರು ಒಯ್ಲಿ, ಯಾರು ಏನು ಕೇಸ್ ಆಗ್ಲಿಲ್ಲ ಏನಿಲ್ಲ, ಅವರಲ್ಲೇ ಬೆಳಿತಾವಲ್ಲ, ಅದು ಮುಂದೆ ಇದು ಟ್ರಾಫಿಕ್ ಇದನ್ನು ಮಾಡ್ತಾರ ಲೇಡಿ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಹೋಗ್ತಾರೆ, ಕಳಿಸ್ತಾರೆ, ಮಾರಿಬಿಡ್ತಾರೆ, ದರ್ವಾಲಿಗಳಿಗೆ, ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ. ನಂತರ ಇಷ್ಟು ದೊಡ್ಡ ಮಾಫಿಯಾ, ಹ್ಯೂಮನ್ ಟ್ರಾಫಿಕಿಂಗ್ ಇರ್ತದಲ್ಲ, ಆ ತರ ಎಲ್ಲ ಬಾಂಬೆ ರೆಡ್ ಲೈಟ್ಗೆ ಎಲ್ಲ ಮಾರ್ತಾರೆ. ಸರ್, ಇಷ್ಟೆಲ್ಲ ಗೊತ್ತಿದೆ, ಇಷ್ಟೆಲ್ಲ ಒಬ್ಬ ಜನಸಾಮಾನ್ಯನ ಕುತ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಯೋಚನೆ ಮಾಡಿದ್ರು ಹೌದು ಹಿಂಗಿಂಗೆ ಅಂತ ಒಂದು ಮ್ಯಾಪ್ ಇಲ್ಲ. ನೀವು ನೋಡಿ, ಕೆಲವೊಂದು ನೋಡಿ, ಆ ಮಗು ಎತ್ಕೊಂಡಿದ್ದು ಹೆಂಗಸಿನ ಮುಖಾನೇ ಬೇರೆ ಇರ್ತದೆ. ಒಂದೊಂದು ಮಗು ರಿಚ್ ಕಲ್ಚರ್, ರಿಚ್ ಫ್ಯಾಮಿಲಿಯಿಂದ ಅದ್ರ ಬಣ್ಣ, ಅದ್ರ ಲಕ್ಷಣ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇದು ಇವ್ರ ಮಗನೇ ಅಲ್ಲ ಅಂತ. ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾರು ಈ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಮಕ್ಕಳು ನೋಡ್ಕೊಳಕ್ ಆಗುದಿಲ್ಲ, ಅವರು ಮೇಡ್ ಸರ್ವೆಂಟ್ ಇಟ್ಟಿರ್ತಾರ, ಮಗ ನೋಡ್ಕೊಳಿಕ್ ಒಬ್ಬರು ಇಟ್ಟಿರ್ತಾರ. ಅವ್ರಿಗೂ ಬೆಳಗ್ಗೆ ಹೋದವರು ಒಮ್ಮೆಲೆ ಸಾಯಂಕಾಲ ಅವರು ಬರೋದು, ಅಲ್ಲಿವರೆಗೆ ಈ ಮಗು ಏನ್ ಮಾಡ್ತಾರೆ ಏನಿಲ್ಲ, ಅವರೇ ಕೆಲವೊಬ್ರು ಈ ಭಿಕ್ಷಾಟನೆ ಮಾಡೋರಿಗೆ ಕೊಡ್ತಾರಂತೆ ಮಕ್ಕಳನ್ನ. ಯಾರು ಮೇಡ್ ಸರ್ವೆಂಟ್ ಇರ್ತಾಳೆ ಅವಳಿಗೆ ಒಂದು 100 ರೂಪಾಯಿ ಕೊಟ್ರೆ ಆ ಮಗುನ ಕೊಟ್ಟರೆ 2 ತಾಸು ತಗೊಂಡು ಹೋಗ್ತಾಳೆ. ತಗೊಂಡೋಗಿ ಮತ್ತೆ ಅದನ್ನ ಮಗುನ ಒಂದು 2 ಗಂಟೆ ಆದ್ಮೇಲೆ ಮತ್ತೆ ವಾಪಸ್ ಅವರೇ ತಂದ್ಬಿಡ್ತಾರೆ. ಈ ತರನೂ ನಡೆಯುತ್ತೆ, ಈ ತರನು ಮಾಡ್ತಾರೆ. ಈ ತರ ಒಂದ್ 2-3 ಕೇಸ್ ಆಗಿದಾವೆ. ನಾವು ಇಲ್ಲಿ ನಾರ್ತ್ ಈಸ್ಟ್ DCP ಇದ್ದಾಗ ಅಲ್ಲಿ ಹೆಬ್ಬಾಳದಲ್ಲಿ ಮಾಡ್ತಾ ಇದ್ರಿ, ಈ ತರ ಹೆಬ್ಬಾಳ ಜಂಕ್ಷನ್ ದಲ್ಲಿ. ಸೊ ಅದನ್ನು ಮೇಡ್ ದುಡ್ಡು ಮಾಡ್ಕೊಳಕ್ಕೆ ಇದೊಂದು ದಾರಿ. ಇವ್ರಿಗೆ ತಂದೆ ತಾಯಿ ಇರೋದಿಲ್ಲ ಆಫೀಸ್ನಲ್ಲಿ, ಮನೆಯಲ್ಲಿ ಯಾರು ಇರುವುದಿಲ್ಲ. ಇನ್ನೊಂದಷ್ಟು ಕಡೆಗಳಲ್ಲಿ ಬಹಳ ಅವ್ಯಕ್ತ ಕುಟುಂಬ ಆಗ್ಬಿಟ್ಟಿದೆ. ಗಂಡ ಹೆಂಡತಿ ಮಕ್ಕಳು ಅಷ್ಟೇ, ಬೇರೆ ಯಾರನ್ನು ತಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಎಲ್ಲಾ ಹಳ್ಳಿಗೆ ಓಡಿಸ್ಬಿಟ್ಟಿರ್ತಾರೆ. ಯಾರು ಅಜ್ಜ ಅಜ್ಜಿ ಮಾವ ಯಾರೂ ಇರುವುದಿಲ್ಲ, ಅತ್ತೆ ಮಾವ ಅಂತೂ ಇರುವುದಿಲ್ಲ. ಸೊ ಇವರಿಬ್ಬರೇ ಇರ್ತಾರೆ. ಮಗು ಆದ್ಕೂಡೇನೆ ಮೇಡಿಗೆ ಬಿಟ್ಬಿಡ್ತಾರೆ. ಮೇಡು ಒಳ್ಳೆ ಮೇಡ್ ಇದ್ರೆ ಅಡ್ಡಿ ಇಲ್ಲ. ಅದು ಯೂಶಲಿ ಒಂದು 50% ವಿಶ್ವಾಸ ಮೇಡಗಳೇ ಇರ್ತಾರೆ, 50% ಒಳ್ಳೆಯವರು ಇರ್ತಾರೆ. ಎಲ್ಲರೂ ಕೆಟ್ಟವ್ರಂತ ಒಂದು 50% ಇರ್ತಾರೆ. ಆದ್ರೆ ಇವ್ರೇನ್ ಮಾಡ್ಬೇಕು, ಯಾವ ಮೇಡ್ಗಳೇ ಮನೆಯಲ್ಲಿ ಇರಲಿ, ಅವಳಿಗೆ ಕೆಲಸಕ್ಕೆ ಇಟ್ಕೊಳ್ಳುವಾಗ ವೆರಿಫಿಕೇಶನ್ ಮಾಡಿಸ್ಬೇಕು ಪೊಲೀಸರ ಕಡೆಯಿಂದ. ಅವಳ ಫೋಟೋನ, ಅವಳ ID ಕಾರ್ಡು, ಅವಳದು ಇದು ಆಧಾರ್ ಕಾರ್ಡು ಅವೆಲ್ಲ ತಗೊಂಡೋಗಿ ಸ್ಟೇಷನ್ ಕೊಟ್ಟು ಇವಳದೇನು ಹಿಸ್ಟ್ರಿ ಇದೆ ನೋಡ್ಕೊಳ್ಳಿ, ಇವ್ರಿಗೆ ನಾವು ಇಟ್ಕೋತಾ ಇದೀವಿ ಅಂತ ಅವಳಿಗೆ ಗೊತ್ತಾಗಲಾರ್ದಂಗೆ ಕ್ಲಾರಿಫಿಕೇಶನ್ ಮಾಡಬೇಕು. ಮಾಡಿದ್ರೆ ಇವ್ರಿಗೆ ಸೇಫ್ಟಿ ಇರ್ತದೆ. ನಾಳೆ ಏನ್ ಕಳ್ತನ ಆದ್ರೆ ಏನಾದ್ರೂ ಓಡೋದ್ರೆ ಅಟ್ಲೀಸ್ಟ್ ಐಡೆಂಟಿಫೈ ಮಾಡ್ಲಿಕ್ಕೆ ಬರ್ತದೆ. ಈಗ ಅವಳದು ನೇಚರ್ ಗೊತ್ತಾಗ್ತದೆ, ಇಲ್ಲ ಹಿಂದೆ 2-3 ಕೇಸ್ ಆಗಿ ಇವಳ ಮೇಲೆ ಅಂತ ಕಥೆನೂ ಗೊತ್ತಾಗ್ತದೆ. ಒಂದಷ್ಟು ಕಡೆಗಳಲ್ಲಿ ಈ ತರ ಪೊಲೀಸ್ ವೆರಿಫಿಕೇಶನ್ ಮಾಡಿ ಮನೆಯಲ್ಲಿ ಬೇಡ ಇಟ್ಕೊಂಡ್ರೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಬಹುದು, ಸ್ವಲ್ಪ ಮಟ್ಟಿಗೆ, ಒಂದ್ ಮಟ್ಟಕ್ಕೆ ಏನೋ ನಾವೇ ಇರ್ಬೋದು. ಆಮೇಲೆ ಮನೆಯಲ್ಲಿ ಇವ್ರೇನ್ ಹೋಗ್ತಾರೆ, ಮನೆಯಲ್ಲಿ ಯಾವಾಗಲೂ ಬೆಡ್ರೂಮ್ ಅಲ್ಲಿ, ಹಾಲ್ ನಲ್ಲಿ ಅಲ್ಲಿ CC ಕ್ಯಾಮ್ರಾ ಹಾಕ್ಬೇಕು, ಹೊರಗಡೆನೂ CC ಕ್ಯಾಮ್ರಾ ಹಾಕ್ಬೇಕು. ಇವ್ರ ಆಫೀಸಿಂದ ವಾಪಸ್ ಬಂದ್ಮೇಲೆ ಆ CC ಕ್ಯಾಮ್ರಾ ಈಕೆ ಏನ್ ಮಾಡ್ತಿದ್ರು, ಮಗುಗೆ ಹ್ಯಾಂಗ್ ಊಟ ಮಾಡಿಸಿದಳು, ಸರಿಯಾಗಿ ತಿನ್ನಿಸ್ತಾ ಇದ್ದಳು, ಎಲ್ಲ ಅದನ್ನ ಏನು ಟಾರ್ಚರ್ ಮಾಡ್ತಾ ಇದ್ರು. ಯೂಶುವಲಿ ಈಗ ಆ ರೀತಿ ಇನಿಷಿಯೇಟಿವ್ ತಗೊಂಡಿರ್ತಾರೆ ಅಂತ ಅನ್ಸುತ್ತೆ. ಕೆಲವೊಬ್ಬರು ಹಾಕಿರ್ತಾರೆ. ಬಟ್ ಎಲ್ಲರೂ ನಾನು ಹೇಳೋದಂದ್ರೆ, ಸಾರ್ವಜನಿಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಎಲ್ಲಾ ಹೆಣ್ಮಕ್ಳು ಇದನ್ನ ಮಾಡಬೇಕು. ಇಬ್ರು ಗಂಡ ಹೆಂಡತಿ ಇಬ್ರು ಯಾರು ಕೆಲಸಕ್ಕೆ ಹೋಗ್ತಾರೆ, ಮನೆ ಹೊರಗಿಂದ ಹಿಡಿದು ಯಾರು ಎಂಟ್ರೆನ್ಸ್ ನಲ್ಲಿ ಒಂದು ಕ್ಯಾಮ್ರಾ ಹಾಕ್ಬೇಕು, ಮನೆ ಎಲ್ಲಾ ರೂಮಿಗೂ ಕ್ಯಾಮ್ರಾ ಹಾಕ್ಬೇಕು.
ಇವ್ರು ಬಂದು ವೆರಿಫೈ ಮಾಡ್ಬೇಕು ಅವ್ರು ಏನ್ ಮಾಡ್ತಿರ್ತ ಅನ್ನೋ ಬಗ್ಗೆ ವೆರಿಫೈ ಮಾಡಿದ್ರೆ ಒಂಚೂರು ಕಂಟ್ರೋಲ್ ಆಗ್ಬೋದು ನನ್ನ ಲೆಕ್ಕದಲ್ಲಿ. ಓಕೆ, ಇದ್ರ ಜೊತೆಗೆ ಸರ್, ಈಗ ಬರೀ ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ನೀವು ಹೇಳ್ದಂಗೆ ಮೈಸೂರು ಆಗಿರಬಹುದು, ಹುಬ್ಬಳ್ಳಿ ಆಗಿರಬಹುದು, ಧಾರವಾಡ, ಟೂರಿಸಂ ಪ್ಲೇಸ್ ಇರ್ತಾವಲ್ಲ ಅಲ್ಲಿನೂ ಇರ್ತದೆ. ಟೂರಿಸಂ ಹಂಪಿ, ಬದಾಮಿ, ಬಿಜಾಪುರ, ಗೋಲ್ಗುಂಬಜ್ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಿರ್ತಾರೆ ಅಲ್ಲಿನೂ ಭಿಕ್ಷಾಟನೆ ಬಹಳ. ಅಲ್ಲಿನೂ ಎಲ್ಲ ವಿಸಿಟರ್ಸ್ ಇರ್ತಾರೆ, ಫಾರಿನರ್ಸ್ ಬರ್ತಿರ್ತಾರೆ. ದೇವಸ್ಥಾನಗಳ ಮುಂದೆ ಕೂತಿರ್ತಾರಲ್ಲ ಸರ್, ಅವ್ರದ್ದು ಹೆಂಗೆ ಅಂತ ಅಲ್ಲಿನೂ ಹಾಗೇನೆ. ಅಲ್ಲಿ ಕೈ ಅಲ್ಲಿ ಪರ್ಮನೆಂಟ್ ಇರ್ತಾರೆ. ಅಲ್ಲಿ ಮೂವೇಬಲ್ ಏನು ಬೆಗ್ಗರ್ಸ್ ಇದಾರಲ್ಲ ಇವರೆಲ್ಲ ಮೂವೇಬಲ್. ಅಲ್ಲಿ ಪರ್ಮನೆಂಟ್ ಅದು ದೇವಸ್ಥಾನ ಕಾಯಂ ಇದ್ದವರು. ಅಲ್ಲಿ ಇಂಥ ಮಿಸ್ಸಿಪ್ ಏನು ಇರುವುದಿಲ್ಲ. ಹೆಚ್ಚಾಗಿ ವಯಸ್ಸಾದವರು, ಡಿಸೇಬಲ್ಡ್ ಇರ್ತಾರೆ. ಈ ತರ ಮಗುನಿಗೇನು ಇಟ್ಕೊಂಡೇನು ಅಲ್ಲೇನು ಮಾಡೋದಿಲ್ಲ. ಬಟ್ ಇದೆಲ್ಲ ಮಗುಂದೆಲ್ಲ ವ್ಯವಹಾರ ಮಾಡೋದೆಲ್ಲ ಸರ್ಕಲ್ದಲ್ಲಿ. ಆಮೇಲೆ ಯೂಶುವಲಿ ಮಸೀದಿಗಳು, ದರ್ಗಾಗಳ ಕಡೆ ಹೋದ್ರು ಅದು ಹಬ್ಬದಲ್ಲಿ, ಈ ರಂಜಾನ್ ಇದ್ದಾಗೆ, ಬಕ್ರೀದ್ ಇದ್ದಾಗೆ, ಶುಕ್ರವಾರ ದಿವಸ ಅವ್ರು ನಮಾಜ್ ಮಾಡುವಾಗ ಶುಕ್ರವಾರ ದಿವಸ ಮಾಡ್ತಾರೆ. ಆಮೇಲೆ ಈ ಸೋಮವಾರ ದೇವಸ್ಥಾನ, ಮಂಗಳವಾರ ನಮ್ಮಲ್ಲಿ ಪ್ರತಿ ವಾರಕ್ಕೂ ಒಂದೊಂದು ದೇವರ ಆರಾಧನೆ ಮಾಡ್ತೀವಿ. ಶನಿವಾರವರೆಗೂ ಮಾಡ್ತೀವಿ. ಹನುಮಂತ ಭಾನುವಾರ ಒಂದು ದಿನ. ಸೊ ಆ ಭಾನುವಾರ ದಿವಸ ಇವರು ಸರ್ಕಲ್ದಲ್ಲಿ ಇವರು ಇರ್ತಾರೆ. ಸೊ ಯಾವಾಗಲೂ ಅವರು ಇಷ್ಟೊಂದು ದುಡಿದು ನಾನು ಕೇಳಿದ್ದೇನೆ, ಸುಮಾರು ಒಂದು 8-10 ಸಾವಿರ ಮಾಡ್ತಾರೆ ಅಂತ ಕೇಳಿದ್ದೀನಿ ನಾನು ದುಡ್ಡು ದಿನಕ್ಕೆ. ಅದಕ್ಕೆ ಎಷ್ಟು ದುಡ್ಡು ಅಲ್ಲಿ ಬರ್ತವೆ, ಇಲ್ಲಾಕೆ ನಾವು ಭಿಕ್ಷಾಟನೆ ಕೇಂದ್ರದಲ್ಲಿ ದರಿದ್ರ ಕೂಳು ತಿನ್ಕೊಂಡು ಬೀಳ್ಬೇಕು ಅಂತ ಅನ್ನೋದು ಬಿಟ್ಟು ಓಡೋತಾರ ಅಂತ ಅಲ್ಲಿಯವರು ನಮಗೆ ಹೇಳೋದು. ನಾನು ವಿಚಾರಿಸಿದಾಗ ಅಲ್ಲಿ ಸರ್ ಅವರು 4-5 ಸಾವಿರ ಆವಾಗೆ ಮಾಡ್ತಾರೆ ದಿನಕ್ಕೆ, ಇಷ್ಟೊಂದು ದುಡ್ಡು ಇರುವಾಗ ಇಲ್ಲಿ ಯಾಕೆ ಬಂದಿರ್ತಾರೆ ಸರ್ ಅವರು ನಮಗೆ ಹೇಳ್ತಾ ಇದ್ರು ಅಲ್ಲಿಯವರು ವಾಚ್ಮನ್ ಅಲ್ಲಿ ನೋಡ್ಕೊಳ್ಳೋರು. ಸರ್, ಇನ್ನೊಂದು ಕಡೆ ಸರ್ಕಾರ ಎಲ್ಲೋ ಒಂದ್ ಕಡೆ ಗಮನಿಸ್ತಾ ಇದ್ರೆ ಒಂದ್ ರೀತಿ ಬೇಜವಾಬ್ದಾರಿ. ನೀವು ಹೇಳ್ದಂಗೆ ಇನಿಷಿಯೇಟಿವ್ ತಗೋಬೇಕು, ತಗೊಂಬಂದು ಅವ್ರನ್ನೆಲ್ಲ ಬಿಡೋದು ದೊಡ್ಡದಲ್ಲ, ಮತ್ತೆ ಅವ್ರನ್ನ ಮೇಂಟೈನ್ ಮಾಡಿ ಆಚೆಗೆ ಬರ್ದೇಲೆ ಇರೋ ಹಾಗೆ ನೋಡ್ಕೊಳ್ಬೇಕು ಒಂದು ಕಡೆ. ಸೊ ಒಂದಷ್ಟು ಈಗ ನಾವು ಗಮನಿಸ್ತಾ ಇರ್ತೀವಿ, ಒಂದಷ್ಟು NGOಗಳು, ಫೌಂಡೇಶನ್ಗಳ ಕಡೆಯಿಂದಲೂ ಕೂಡ ಇಂತಹ ಕೈಲಾಗದೇ ಇರೋರ್ನು ಅಥವಾ ವಯಸ್ಸಾದವ್ರನ್ನು ಕರ್ಕೊಂಡೋಗಿ ಸಾಕೊಳ್ಳೋ ಉದಾಹರಣೆಗಳನ್ನು ಬಹಳ ಇದಾವೆ. ವೃದ್ಧಾಶ್ರಮಗಳು ಇದಾವೆ. ಈ ಸರ್ಕಾರ ಇನಿಷಿಯೇಟಿವ್ ತಗೊಂಡು ಒಂದು ವೇಳೆ NGOಗಳಿಗೆ ಅಂದ್ರೆ ಕಾಂಟ್ರಾಕ್ಟ್ ರೀತಿ ಅಥವಾ ಏನ್ ನಮ್ಮ ಟೋಲ್ ಅನ್ನ ಒಂದಷ್ಟು ವರ್ಷಗಳ ಕಾಲ ನಿರ್ವಹಿಸಿ ಅದಾದ ನಂತರ ಸರ್ಕಾರಕ್ಕೆ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಗಳಾಗಿದೆಯಲ್ಲ, ಸೊ ಆ ರೀತಿ ಏನಾದ್ರು ಬಗೆಹರಿಸಬಹುದಾ ಈ ಸಮಸ್ಯೆನ? ಏನನ್ಸುತ್ತೆ ತಮಗೆ? ಇದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ರೆ ಏನಾಗಲ್ಲಮ್ಮ. ನಮ್ಮ ಪೊಲೀಸರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಇದು ಯಾವುದು BBMP ಕಡೆಯಿಂದ ಮಾಡ್ಲಿಕ್ಕಾಗಲ್ಲ. ಸೋಷಿಯಲ್ ವೆಲ್ಫೇರ್ ಅವರಲ್ಲಿ ಸ್ಥಾಪನೆ ಇರುವುದಿಲ್ಲ ಅಂತ ಹೇಳ್ತಾರೆ. ಮೊದಲಿಗೆ ಮಾಡಿದ್ರೆ ಪೊಲೀಸರೇ ಮಾಡಬೇಕು. ಪೊಲೀಸರನ್ನೇ ಸ್ವಲ್ಪ ಫರ್ಮ್ ಆಗಿ ಆಕ್ಷನ್ ತಗೊಂಡ್ರೆ, ಅವ್ರ ಮನಸ್ಸು ಮಾಡಿದ್ರೆ, ಅವ್ರ ಕಮಿಷನರ್ ಇದ್ದವರು, ಬೆಂಗಳೂರು ಸಿಟಿ ಕಮಿಷನರು, ಎಲ್ಲ ಮೈಸೂರು ಕಮಿಷನರು, ಹುಬ್ಬಳ್ಳಿ ಧಾರವಾಡ ಕಮಿಷನರು, ಮಂಗಳೂರು ಕಮಿಷನರು, ಈ ಗುಲ್ಬರ್ಗ ಕಮಿಷನರು ಆಗಿದ್ದಾರೆ. ಎಲ್ಲ ಕಡೆ ಕಮಿಷನರೇಟ್ ಆಗಿದ್ದಾರೆ. ಅವರು ಫಾರ್ಮ್ ಆಗಿ ಆಕ್ಷನ್ ತಗೊಂಡ್ರೆ 1 ಮಂತ್ ಫಸ್ಟ್ ಕ್ಲಾಸ್ ಸ್ಪೆಷಲ್ ಡ್ರೈವ್ ಮಾಡಿದ್ರೆ ಇದು ಖಂಡಿತ ಸ್ಟಾಪ್ ಆಗ್ತದೆ. ಅವ್ರ ಮೇಲೆ ಹಂಗೆ ಬಿಡಬಾರ್ದು. ಆ ಮಕ್ಕಳನ್ನ ಟೆಸ್ಟ್ ಮಾಡಬೇಕು, DNA ಟೆಸ್ಟ್ ಮಾಡಿಸ್ಬೇಕು. ಅವ್ರ ಮಕ್ಕಳು ಸಿಕ್ಕುವಂಥದ್ದು ನಮ್ಮ ಮಕ್ಕಳು ಅಂತ ಹೇಳ್ತಾರಲ್ಲ, ಆ DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಯಾರ ಮಕ್ಕಳು ಅಂತ ಅನ್ನೋದು. ಆನಂತರ ಅದನ್ನ ಯಾರಾದ್ರ ಹಿಂದೆ ಇದೋಗಿದ್ದಾನೆ, ಗ್ಯಾಂಗ್ ಲೀಡರ್ ಯಾವಿದ್ದಾನೆ ಅದನ್ನ ಪತ್ತೆ ಹಚ್ಚಬೇಕು, ಅವ್ನು ತಂದು ಹಾಕ್ಬೇಕು ಒಳಗೆ. ಅವಾಗೆ ಅದನ್ನ ಸಮಸ್ಯೆ ಒಂದು ದೃಷ್ಟಿಯಲ್ಲಿ ಕಂಟ್ರೋಲ್ ಬರ್ತದೆ ನನ್ನ ಲೆಕ್ಕದಲ್ಲಿ. ಓಕೆ, ಎಸ್ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಆಸರೆ ಫೌಂಡೇಶನ್ ಟ್ರಸ್ಟ್ನ ಲಯನ್ ನಾಯ್ಡು ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಂದು ಕಡೆ ಏನು ಭಿಕ್ಷಾಟನೆ ಮಾಫಿಯಾ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋದು ಕಣ್ಮುಂದಿರುವಂತಹ ವಿಚಾರ. ಯಾಕಂದ್ರೆ ನೋಡೋದಕ್ಕೆ ಚೆನ್ನಾಗೇ ಇರ್ತಾರೆ, ಕೈಕಾಲೆಲ್ಲ ನೆಟ್ಟಗಿರುತ್ತೆ, ಯಾವ ಚಿಕ್ಕ ಮಕ್ಕಳನ್ನ ಇಟ್ಕೊಂಡ್ಬಂದು ಭಿಕ್ಷಾಟನೆ ಮಾಡ್ತಾರೆ, ಇಲ್ಲ ಕಾರ್ಗಳನ್ನ ಏನೋ ಒಂದು ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡೋ ರೀತಿ ಮಾಡಿಬಿಟ್ಟು ಅಲ್ಲಿಂದ 10 ರೂಪಾಯಿನ 20 ರೂಪಾಯಿನ ಇಸ್ಕೊಳ್ಳೋ ರೀತಿ ಭಿಕ್ಷಾಟನೆ ಮಾಡ್ತಾರೆ. ಸೊ ನಿಮಗೆ ಏನು ಅನ್ಸುತ್ತೆ ಸರ್, ಇದು ಯಾವ ಥರ ಇರಬಹುದು ಜಾಲ? ಏನು ಮಾಫಿಯಾ, ಇದರಿಂದ ಯಾರು ಕಾಣದ ಕೈಗಳಿರುತ್ತೆ ಅಂತ ಅನ್ಸುತ್ತೆ? ಹೇಗೆ ಇದು ವರ್ಕ್ ಆಗುತ್ತೆ? ಅಲ್ಲ, ಈ ಹಿಂದೆ ಸರಿ ಗೊತ್ತಿರ್ಬೋದು, 6 ವರ್ಷದ ಹಿಂದೆ ನಾವು ಆ ಸ್ಕ್ಯಾಮನ್ನು ಅಟ್ಯಾಕ್ ಮಾಡಿದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಹೊಡೆದಿದ್ರು. ಅಲ್ಲೇ ಆಗಿತ್ತು. ಈ ನಮ್ಮದು ಆಸರೆ ಫೌಂಡೇಶನ್ ಟ್ರಸ್ಟ್ ಅನ್ನೋದು ಆಸರೆ ಓಲ್ಡ್ ಏಜ್ ಹೋಮ್ ಅಂತ ರನ್ ಮಾಡುತ್ತೆ. ಈ ಥರ ಯಾರಾದರೂ ಫೋನ್ ಮಾಡಿ ಈ ಥರ ನಿರ್ಗತಿಕರಿದ್ದಾರೆ ಅಂತ ಕರ್ಕೊಂಬರಕ್ಕೆ ಹೋದಾಗ ನಾವೇ ರೆಸ್ಕ್ಯೂ ಮಾಡ್ತೀವಿ ಅದನ್ನ. ಆವಾಗ ಒಂದು ಬಿಹಾರಿ ಗುಂಪು ಅಂತ ಒಂದಿತ್ತು. ಅವರು ಈ ಮಕ್ಕಳಿಗೆ ಏನು ಮಾಡ್ತಾಯಿದ್ರು ಅಂತಂದರೆ, ಈ ಥರ ಕಾರ್ ವಾಶ ಮಾಡೋದು ಅಥವಾ ಇನ್ನೊಂದು ರೀತಿಯಲ್ಲಿ ಭಿಕ್ಷಾಟನೆ ಮಾಡ್ತಾ ಇರ್ತಾರೆ. ಮತ್ತು ಈ ಮಕ್ಕಳನ್ನ ಬಾಡಿಗೆ ಕೊಡ್ತಾರೆ. ಈ ನೀವು ಅದು ಗೊತ್ತಾಗಿ ನಾವು ಅದನ್ನು ಹೇಗೆ ಮಕ್ಕಳನ್ನ ಬಾಡಿಗೆ ಕೊಡೋದು ಅಂದರೆ, ಮೇಡಮ್ ಈಗ ನೀವು
ಈ ಸಿಗ್ನಲ್ ಮಗು ಹಾಕ್ಯಂದು ತೊಟ್ಲಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಆ ಮಗು ನೆಪ್ಸಿ ನೋಡೋಣ, ನೀವು ಎದ್ದೇಳುತ್ತಾ ನೋಡಿ ನೋಡೋಣ. ಬೆಳಗ್ಗೆ ಅದು ಮಲಗಿದರೆ ಇನ್ನು ಸಂಜೆನೇ ಎದ್ದೇಳೋದು. ಅದಕ್ಕೆ ಆಲ್ರೆಡಿ ಆ ಸಣ್ಣ ಮಗುಗೆ ಇಂಜೆಕ್ಷನ್ನು ಅಥವಾ ಮೆಡಿಸಿನ್ ಕೊಟ್ಟಿರ್ತಾರೆ, ಅದು ಎದ್ದೇಳಲ್ಲ. ಅದು ಯಾರ ಮಗು ಹಾಗಿದ್ರೆ? ಬಾಡಿಗೆ ಬಂದಿರುತ್ತೆ 500 ರೂಪಾಯಿಗೆ. ಓ ಸರ್ ಹೇಳ್ತಾ ಇದ್ರು, ದೊಡ್ಡ ದೊಡ್ಡ ಶ್ರೀಮಂತರು ಅಪ್ಪ ಅಮ್ಮಂದಿರು ಮಕ್ಕಳನ್ನ ನೋಡ್ಕೊಳಕ್ ಆಗದಲೆ ಮನೇಲಿ ಒಬ್ಬಳು ಕೆಲಸದವಳನ್ನ ಮೇಡನ್ ಇಟ್ಟು ಆ ಮಗು ನೋಡ್ಕೊಳಕ್ ಬಿಟ್ಟಿರ್ತಾರೆ. ಸೊ ಅವ್ರು ಬಂದು ಈ ರೀತಿ ಭಿಕ್ಷಾಟನೆ ಎಲ್ಲರೂ ಅಲ್ಲ ಅಲ್ಲ, ಒಂದೊಂದು ಇಲ್ಲ ಇದ್ದೇ ಇರುತ್ತೆ. ಈಗ ಯಾವಾಗ ಈ ಸಾಫ್ಟ್ವೇರ್ ಅವರೆಲ್ಲ ಇರ್ತಾರೆ, ಅವರೆಲ್ಲ ಮಾಡ್ತಾರೆ ಅಂತವ್ರ ಮಕ್ಕಳು ಅಂತ ಒಂದು ಅಲ್ಲ, ಅದೊಂದು. ಮತ್ತೆ ಬಡತನದಲ್ಲಿರ್ತಕ್ಕಂಥ ಸ್ಲಮ್ಮಲ್ಲಿ ಇರ್ತಕ್ಕಂಥ ಗುಡಿಸಲಲ್ಲಿ ಇರ್ತಕ್ಕಂಥವ್ರು 500 ರೂಪಾಯಿ ಸಿಗುತ್ತೆ ನಾ ಆಸೆಗೆ ಮಕ್ಕಳನ್ನ ಕೊಡ್ತಾರೆ ಮೇಡಮ್, ಕೊಡ್ತಾರೆ. ಅದು ಇನ್ನು ಒಂದು ವಿಶೇಷ ನಾನು ವೆರಿಫೈ ಮಾಡಿದ್ದೇನೆ, ಯಾವ ಮಕ್ಕಳು ಯಾವ ತಂದೆ ತಾಯಿನೂ ಮಕ್ಕಳನ್ನ ಸಣ್ಣ ಮಕ್ಕಳನ್ನ ಕೊಡೋದೇ ಇಲ್ಲ. ಇವರು ಹುಡುಗರು ಇರ್ತವೆ, ಇಲ್ಲಾಂದ್ರೆ ಕದ್ಕೊಂಬಂದು ಹುಡುಗರು ಇರ್ತವೆ. ಇಲ್ಲ, ನಾವು ವೆರಿಫೈ ಮಾಡಿದ್ದೇವೆ. ಅಲ್ಲ, ನಿಮ್ಮ ಸ್ಲಮ್ ಏರಿಯಾದನ್ನು ವೆರಿಫೈ ಮಾಡಿದ್ದೇವೆ. ಯಾವ ಮಕ್ಕಳು ತಂದೆ ತಾಯಿ ಯಾರು ಕೊಡೋದಿಲ್ಲ, ಚಿಕ್ಕ ಮಗುನ ಯಾರು ಕೊಡೋದಿಲ್ಲ, ದೊಡ್ಡವರಾದ್ರೆ ಕೊಡ್ತಾರೆ. ಬಹುಶಃ ಅವಾಗ ಹಾಗಿತ್ತೇನೋ, ಇವಾಗ 500 ರೂಪಾಯಿ ಸಿಗುತ್ತೆ ಅಂದ್ರೆ ಕೊಡೋ ಈಗ ನಮಗೆ ಗೊರಗುಂಟೆ ಪಾಳ್ಯದಲ್ಲಿ ಒಂದು 15 ದಿನದಿಂದ ಸಿಕ್ಕಿದೆ. ಓಕೆ ಓಕೆ. ಒಂದು ಹೇಮಂತ್ ಅಂತ ಒಂದು ಹುಡುಗ ಅಟ್ಯಾಕ್ ಮಾಡಿದಾಗ ಅವ್ರ ತಂದೆ ತಾಯಿನೇ ಬರ್ತಾರೆ ಅಲ್ಲಿಗೆ. ಅವ್ರ ತಂದೆ ತಾಯಿನೇ ಬಂದು ನಮ್ಮ ಮಗುವುದು ಅಂತ ಹೇಳ್ತಾರೆ. ನಾವು ಆಶ್ರಮಕ್ಕೆ ಕರ್ಕೊ ಹೋಗ್ತೀವಿ ಅಂದಾಗ ನಮ್ಮ ಮಗು ಮತ್ತು ಇವರಿಗೆ ನನ್ನ ರಿಲೇಟಿವ್ ಅವರು ಅಂತ ಹೇಳ್ತಾರೆ. ಆವಾಗ ಇಮ್ಮಿಡಿಯೇಟ್ಲಿ ಎಲ್ಲ ಎನ್ಕ್ವೈರಿ ಮಾಡಿದಾಗ ಆ ಒಂದು ಪೀಣ್ಯದ ಒಂದು ಸ್ಲಮ್ಮಲ್ಲಿ ನಡೀತಾ ಇತ್ತು. ಅದಾದ ನಂತರ ಈಗ ಒಂದೊಂದು ಕಡೆ ನಡೀತೆ ಇರ್ತಾರೆ ದುಡ್ಡಿನ ಆಸೆಗೆ. ಮತ್ತು ಇನ್ನೊಂದು ವಿಶೇಷ ಚರ್ಚೆ ನೀವೇನು ಮಾಡಿದ್ರಲ್ಲ ಇವತ್ತು, ಸರ್ಕಾರದ ಕೋಟ ಶ್ರೀನಿವಾಸ್ ಅವ್ರು ಮಾಡಿದ್ರು. ಇದೆಲ್ಲ ಆನ್ ರೆಕಾರ್ಡಿಗೆ ಮಾತ್ರ ಮೇಡಮ್. ನನ್ನ ಆಸರೆ ಓಲ್ಡೇಜ್ ಹೋಮ್ ಲಗ್ಗೆರ್ಲಿರ್ತಕ್ಕಂಥದ್ರಲ್ಲಿ 157 ಜನ ಏನಿದ್ದಾರೆ, ಅದರಲ್ಲಿ 150 ಜನ ಪೊಲೀಸ್ನವರೇ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಪಾಪ ಪೊಲೀಸ್ನವ್ರಿಗೆ ಎಂಥ ರಿಸ್ಕ್ ಆಗುತ್ತೆ ಅಂದರೆ, ರಾತ್ರಿ 2 ಗಂಟೆಲೆಲ್ಲೋ ಒಂದು ಕಡೆ ಇರ್ತಾರೆ, ಅವ್ರನ್ನ ಇಮ್ಮಿಡಿಯೇಟ್ಲಿ ಸೆಕ್ಯೂರ್ ಮಾಡಿ ಹೋಗಿ ಒಂದು ಕಡೆ ಬಿಡಬೇಕು. ಅವಾಗ ನಮ್ಮಂಥ NGOಗಳನ್ನ ಅವರು ಇದು ಮಾಡ್ತಾರೆ. ಬಿಟ್ಟರೆ ಸರ್ಕಾರದಲ್ಲಿ ಭಿಕ್ಷುಕರ ನಿರ್ಮೂಲನಾ ಕೇಂದ್ರ ಅಂತ ಒಂದಿತ್ತು ಸುಮ್ಮನಹಳ್ಳಿಯಲ್ಲಿ, ಹೆಸರಿಗಿದೆ. ಆಲ್ರೆಡಿ 3/4 ಭಾಗ ಜಾಗ ಬೇರೆ 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 ವಿಧಾನಕ್ಕೆ ಹೋಗಿದೆ. ಅದು ಇನ್ನು 1/4 ಭಾಗ ಇದೆ. ಅವರಾಗಲೇ ಲಾಕ್ಡೌನ್ಗಿಂತ ಮುಂಚೆಯಿಂದ ಸ್ಟಾಪ್ ಮಾಡಿದ್ರೆ ಇದುವರೆಗೂ ರಿಸ್ಕ್ ಮಾಡ್ತಾ ಇಲ್ಲ. 150 ಎಕರೆ ಇದೆ ಅದು, ಈಗ 18 ಎಕರೆ ಬಂದಿದೆ ಸರ್ ಅದು. ಹೌದಾ? ಅದನ್ನೇ ಹೇಳ್ತೇವೆ 150 ಎಕರೆ ದೊಡ್ಡ ಜಾಗ. ನೀವು ಹೋಗಿಲ್ಲ ನಾನು ಕಾಣುತ್ತೆ. ಈಗ ಗೋಯಲ್ ಗ್ಯಾಸರಿಗೆ ಅರ್ಧ ಹೋಗಿ ಅಜಯ್ ಕುಮಾರ್ ಸಿಂಗ್ ಕಮಿಷನರ್ ಇದ್ದಾಗ ನಮಗೆ ಸ್ಪೆಷಲ್ ಡ್ರೈವ್ ಮಾಡಿದ್ರು, ಎಲ್ಲ ವ್ಯಾನ್ ತಗೊಂಡು ಎಲ್ಲ ತುಂಬ್ಕೊಂಡವ್ರಿ ಅಲ್ಲಿ ಭಿಕ್ಷಕರಿಗೆ ಭಿಕ್ಷಾಟನೆ ಕೇಂದ್ರದಲ್ಲಿ ಬಿಡಿ ಅಂತ ಸರ್ಕಾರದಿಂದ. ನಾನು ನೋಡೋಣ ಹೋಗೋಣ ಅಲ್ಲಿ ಏನು ವ್ಯವಸ್ಥೆ ಇದೆ ಅಂತ ನೋಡ್ಲಿಕ್ಕೆ ನಾನು ಹೋಗಿದ್ದೆ. ಅವಾಗ ಹೋದಾಗ 150 ಎಕರೆ, ಅವಾಗ 2003ರಲ್ಲಿ ಹೇಳೋದು, 4ರಲ್ಲಿ ಹೇಳೋದು. ಅದು ಈಗ ಅರ್ಧ ಗೋಯಲಿಗೆ ಹೋಗಿದೆ, ಗೋಯಲ್ ಗ್ಯಾಸ್ ಅವ್ರಿಗೆ ಕೊಟ್ಟಿದ್ದಾರೆ, ಅರ್ಧ ಬಂದು ಸಮಾಜ ಕಲ್ಯಾಣ ಇಲಾಖೆ ತಗೊಂಡಿದೆ. ಏನ್ ಮಾಡ್ತಿದೆ ಸರ್ ಅಲ್ಲಿ? ಸಮಾಜ ಕಲ್ಯಾಣ ಮ್ಯೂಸಿಯಂ ನಡೀತಾ ಇದೆ. ಮ್ಯೂಸಿಯಂ ಕಟ್ತಾರೆ ಮೇಡಮ್, ದೊಡ್ಡದಾದ ಮ್ಯೂಸಿಯಂ ಕಟ್ತಾರೆ. ಏನ್ ಮ್ಯೂಸಿಯಂ ಸರ್ ಅದು? ಅದು ಸಮಾಜ ಕಲ್ಯಾಣ ಇಲಾಖೆದಂಥದ್ದು. ಒಂಥರ ಆರ್ಚು ಗೀರ್ಚು ಹತ್ತತ್ರ 180 ಕೋಟಿ ಖರ್ಚು ಮಾಡಿ ಅದನ್ನ. ಏನ್ ಯಾವ ತರ ಅದು ಸಾರ್ವಜನಿಕರಿಗೆ ಬಳಕೆ ಆಗುತ್ತೆ? ಸಾರ್ವಜನಿಕರಿಗಲ್ಲ, ಅದೇನೋ ಮ್ಯೂಸಿಯಂ ಅಂತ ಮಾಡ್ತಾರೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಆ ಸುಮ್ಮನಹಳ್ಳಿದು ಮುಚ್ಚಾಕ್ತಾರೆ. ಈಗ ಬರೀ 167 ಜನ ಇದ್ದಾರೆ ಅಷ್ಟೇ ಅದರಲ್ಲಿ. ಹಂಗಾದ್ರೆ ನಿಮ್ಗಿಂತ ಅವ್ರಿಗಿಂತ 10 ಜನ ಕಡಿಮೆ ಅಷ್ಟೇ. ನೀವು ಒಂದು NGO ಆಗಿ 157 ಜನ ಮೇಂಟೈನ್ ಮಾಡ್ತಿದ್ದೀರಿ. ಅದು ತಿಂಗಳಿಗೆ ಬಂದು ನಿಮಗೆ ವರ್ಷಕ್ಕೆ ಅದು 18 ಕೋಟಿಗೆ ಖರ್ಚು ಬರ್ತದೆ ಅಷ್ಟು ಜನಕ್ಕೆ. ಓಕೆ, ಮತ್ತಷ್ಟು ನಾನು ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀನಿ ಸರ್. ಬಹಳ ಕ್ಯೂರಿಯಸ್ ಆಗ್ತಿದೆ ನನಗೆ ಈ ವಿಚಾರಗಳು. ನಾನು ಮತ್ತೆ ಮಾತಾಡಿಸ್ತೀನಿ ಸರ್ ನಿಮ್ಮನ್ನ. ವೀಕ್ಷಕರೇ, ಏನು ಲಯನ್ ನಾಯ್ಡು ಅವ್ರು ಹೇಳ್ತಾ ಇರೋ ಪ್ರಕಾರ 167 ಜನಕ್ಕೆ ವರ್ಷಕ್ಕೆ 18 ಕೋಟಿ ಲೆಕ್ಕ ತೋರಿಸುತ್ತಂತೆ ಸರ್ಕಾರ. ಏನಾಗ್ತಿದೆ, ಎಲ್ಲಿ ಹೋಗ್ತಿದೆ, ಯಾರ ಪಾಲಾಗ್ತಿದೆ, ಎಲ್ಲವನ್ನ ಡೀಟೈಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಆಸರೆ ಫೌಂಡೇಶನ್ ಟ್ರಸ್ಟ್ ಅನ್ನ ನಿರ್ವಹಿಸ್ತಾ ಇರೋ ಲಯನ್ ಜಯರಾಜ್ ನಾಯ್ಡು ಅವರು ಬ್ರೇಕ್ಗಿಂತ ಹಿಂದೆ ಹೇಳ್ತಾ ಇದ್ರು ನಮಗೆ 167 ಜನಕ್ಕೆ ಸರ್ಕಾರ ವರ್ಷಕ್ಕೆ 18 ಕೋಟಿ ಖರ್ಚಾಗ್ತಾ ಇದೆ ಅನ್ನೋ ಲೆಕ್ಕ ತೋರಿಸ್ತಿದೆಯಂತೆ. ಸೊ ಮಾಲ್ಗತ್ತಿ ಸರ್ ಹೇಳ್ತಿದ್ದ ಹಾಗೆ 158 ಎಕರೆ ಜಾಗ ಇದೀಗ ಏನು ಜಯರಾಜ್ ಅವರ ಮಾಹಿತಿಯ ಪ್ರಕಾರ 18 ಎಕರೆಗೆ ಬಂದು ನಿಂತಿದೆ ಅಂತ. ಹಾಗಿದ್ರೆ ಏನಾಗ್ತಿದೆ? ಈ ಮಾಫಿಯಾ ಭಿಕ್ಷಾಟನೆಯ ಹಿಂದೆ ಮಾತ್ರ ಇಲ್ಲ, ಅದರ ಹೆಸರಿನಲ್ಲಿ ನಾವು ಸಾಕ್ತೀವಿ ಸಲಹುತ್ತೀವಿ ಅಂತ ಸರ್ಕಾರದ ಒಂದಷ್ಟು ಅಧಿಕಾರಿಗಳಾಗಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಮೂಲಗಳಿಂದ ಹಣ ಹಂಚಿಕೆ ಆಗ್ತಾ ಇದೆ. ಹಾಗಿದ್ರೆ ನಿಜವಾಗ್ಲೂ 167 ಜನಕ್ಕೆ ಸರ್ ಏನು 18 ಕೋಟಿ ಖರ್ಚಾಗತ್ತಾ? ತಮ್ಮ ಒಂದು ಆಸರೆ ಫೌಂಡೇಶನ್ ಅಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ 157 ಜನ ಇದ್ದಾರೆ ಅಂತ. ಎಷ್ಟು ಖರ್ಚಾಗುತ್ತೆ ಸರ್ ವರ್ಷಕ್ಕೆ? ಅಲ್ಲ, ನನ್ನ ಖರ್ಚು ಬಿಟ್ಬಿಡಿ. ಅಲ್ಲಿ 100 ಹೇಳಿದ್ನಲ್ಲ ನಾನು, ಅಲ್ಲಿ
ಬೆಡ್ ರಿಡನ್ ಆಗಿದ್ರೆ ಅಥವಾ ಇನ್ನೊಂದೊಬ್ಬರು ಕರ್ಕೊಳಲ್ಲ ಅವರು. ಅಲ್ಲಿ ಕೆಲಸ ಮಾಡೋ ರೀತಿ ಇದ್ರೆ ಮಾತ್ರ ಅವ್ರು ಕರ್ಕೋಗೋದು. ಅಲ್ಲಿ ಒಳಗಡೆ ಏನ್ ಮಾಡಿಸ್ತಾರೆ ಸರ್? ತೋಟ ಇದೆ, ತೋಟ ಇದಾವೆ, ಭಾಳ ಚೆನ್ನಾಗಿದೆ ತೋಟ. ಅವ್ರು ಕೆಲಸ ಮಾಡಬೇಕು, ತೆಂಗಿನಾರು, ಈ ಮ್ಯಾಟ್ ಒಲಿ ಅಂತದ್ದು ಅದನ್ನೆಲ್ಲ ಮಾಡಿಸ್ತಾರೆ, ಹೇಳ್ಕೊಡ್ತಾರೆ, ಮಾಡಿಸ್ತಾರೆ. ಅದನ್ನೆಲ್ಲ ಮಾಡಿದವ್ರಿಗೆ ಮಾತ್ರ ಅಲ್ಲ ಅವಕಾಶ. ಅದು ಯೂನಿಫಾರ್ಮ್ ಚಡ್ಡಿ, ಬ್ಲೂ ಶರ್ಟ್ ಬ್ಲೂ ಚಡ್ಡಿ ಹಾಕಬೇಕು, ಅಲ್ಲಿ ಕೆಲಸ ಮಾಡಬೇಕು, ಅದು ವಿತ್ ಯೂನಿಫಾರ್ಮ್. ಅದರ ಆದಾಯ ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ. ಆ ಮಳಿಗೆನೇ ಇದೆ ಸಪ್ರೇಟಾಗಿ. ಅವ್ರು ಮಾಡಿದಂಥ ಕರಕುಶಲ ವಸ್ತುಗಳನ್ನ ಸೇಲ್ ಮಾಡಲಿಕ್ಕೆ ಅಲ್ಲೊಂದು ಕೌಂಟ್ರು ಇದೆ. ಇದು ಈಗ ಹಾಗಿದ್ರೆ ಅವ್ರನ್ನ ಸಾಕಕ್ಕೆ ಅಷ್ಟು ಕಷ್ಟ ಆಗಲ್ವಲ್ಲ ಸರ್? ಯಾಕಂದ್ರೆ ಅವರಿಂದ ಆದಾಯನೂ ಬರುತ್ತೆ, ದುಡಿಮೆನೂ ಮಾಡಿಸ್ಕೊಂತಾರೆ. ಸೊ ಅವ್ರು ದುಡ್ದಿದ್ದ ದುಡ್ಡನ್ನು ಇವರಿಗೆ ಅನ್ನ ಊಟ ಹಾಕ್ತಾರೆ. ಹೌದು, ಬಾಳೆಗಿಡ ಬೆಳೆದಿದ್ದಾರೆ, ತರಕಾರಿ ಬೆಳೆದಿದ್ದಾರೆ, ಪ್ರತಿಯೊಂದು ಬೆಳೆದಿದ್ದೆಲ್ಲ ಅವ್ರಿಗೆ ಊಟಕ್ಕೆ ಬಳಕೆ ಆಗುತ್ತೆ. ಉಳಿದಿದ್ದು ಬೇಕಾದ್ರೆ ಆಚೆಗೆ ರವಾನೆ ಮಾಡ್ಬೋದು. ನೋಡಿ, ಅವ್ರಿಗೆ ಸರಿಯಾಗಿ ಅವ್ರು ದುಡ್ದಂಥ ಸರಿಯಾಗಿ ಇನ್ಕಮ್ ಅವ್ರ ಜೇಬಿಗೆ ಹೋದ್ರೆ, ಅಥವಾ ಸರಿಯಾಗಿ ಒಳ್ಳೆ ಊಟ ಕೊಟ್ರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರೆ, ಅವ್ರು ಯಾಕೆ ಅಲ್ಲಿಂದ ಓಡೋಗುತ್ತಾರೆ? ಯಾರು ಓಡೋಗೋದಿಲ್ಲ. ಇವರು ಸರ್ ಹೇಳ್ತಾ ಇದ್ರು, ನಾವು ಕರ್ಕೊಂಡು ಒಂದು 300 ಜನದಷ್ಟು ರೆಸ್ಕ್ಯೂ ಮಾಡಿ ತಗೊಂಡು ಹಾಕಿದ್ವಿ. 300 ಮಂದಿ ಹಾಕಿದೀವಿ ನಾವು ಅಜಯ್ ಕುಮಾರ್ ಸಿಂಗ್ ಇದ್ದಾಗ. ರೋಡಲ್ಲಿ ನೋಡಿದ್ವಿ ಅವ್ರನ್ನ ನಾವು ಅಂತ ಹೇಳಿದ್ರು. ಈಗ ಏನಾಗುತ್ತೆ ಅಂತಂದ್ರೆ, ನೋಡಿ, ನನ್ನ ಹತ್ರ ಏನಾದ್ರು ತಂದುಬಿಟ್ರೆ ಪೊಲೀಸ್ನವರು ಲೆಟರ್ ಕೊಡ್ಬೇಕಾಗುತ್ತೆ ನನಗೆ. ಅವ್ರು ವಾರಸದಾರನ್ನ ಪತ್ತೆ ಹಚ್ಚಿದ್ವಿ, ಇವ್ರ ಜೊತೆ ಕಳಿಸ್ಕೊಡಿ ಅಂತ. ಅವಾಗ ಮಾತ್ರ ಬಿಡ್ತೀನಿ ನಾನು. ಇಲ್ಲ ಆ ಥರ ಆಗ್ತಾ ಇರಲಿಲ್ಲ. ಇದೇ ಮಾಫಿಯಾ ಮತ್ತೆ ಹೋಗ್ತಾ ಇತ್ತು, ನನ್ನ ಅಣ್ಣ ತಮ್ಮ ಅಂತೇಳಿ ಅವ್ರನ್ನ ವಾಪಸ್ ಕರ್ಕೊಂಬರ್ತಾ ಇದ್ರು. ನೀವು ಅಲ್ಲಿ 1,500,000 ರೂಪಾಯಿ ಕಟ್ಟಿದ್ರೆ ಸಾಕು, ನಿಮ್ಮ ಜೊತೆಗೆ ಕಳಿಸ್ಕೊಡ್ತಾರೆ. ನೀವೇ ನಾಳೆ ಬೆಳಗ್ಗೆ ಹೋಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿ ನನ್ನ ಅಣ್ಣ ಅಂತಂದ್ರೆ ನಿಮ್ಮ ಜೊತೆ ಕಳಿಸ್ಕೊಡ್ತಾರೆ. ಏನು ವೆರಿಫೈ ಮಾಡೋದಿಲ್ಲ? ಇಲ್ಲ, ಪೊಲೀಸರು ಸಜೆಷನ್ ಕೇಳೋದಿಲ್ಲ. ಇಲ್ಲ. ಈಗ ಒಂದ್ ವೇಳೆ ನಿಮ್ಮ ಹತ್ರ ಇರೋರನ್ನ ನನ್ನ ಕಡೆಯವ್ರು ಯಾರೋ ಇವರು ನನಗೆ ಸಂಬಂಧಪಟ್ಟವರು ಅಂತ ಬಂದ್ರೆ ಜನ, ನೀವ್ ಯಾವ ರೀತಿ ಅದನ್ನ ಆಕ್ಷನ್ ತಗೊಂಡು? ನನಗೆ ಯಾರು ಬಿಟ್ಟಿರ್ತಾರೆ? ಈಗ ಎಕ್ಸಾಂಪಲ್ ಕಾಮಾಕ್ಷಿ ಪಾಳ್ಯನ, ನಂದಿನಿ ಲೇಔಟ, ರಾಜಾಜಿನಗರ, ಅವರು ಲೆಟರ್ ಕೊಡಬೇಕು. ನಾಳೆ ನೀವು ಹೇಳಿದ ರೀತಿಯಲ್ಲಿ ಅವನೇನಾದ್ರು ಮತ್ತೆ ರೋಡಲ್ಲಿ ಇದ್ದಂದ್ರೆ ಅದಕ್ಕೂ ನೇರ ಹೊಣೆಗಾರರು ಆ ಪೊಲೀಸ್ ಇಲಾಖೆ ಆಗಿರುತ್ತೆ. ಅವ್ರು ಹಾಗಾಗಿ ಆ ಥರದ್ದು ಇದು ಮಾಡಲ್ಲ. ಅವ್ರ ಪೇರೆಂಟ್ಸ್ ಯಾರು, ಅವ್ರನ್ನೇನು ನನ್ನ ಹತ್ರ ತಂದುಬಿಟ್ಟಿರೋದೇನು, ಒಬ್ಬ ವ್ಯಕ್ತಿ ರಾತ್ರಿ 12 ಗಂಟೆಲೆಲ್ಲ ತಿರ್ತಾ ಇರ್ತಾನೆ, ಅವನಿಗೆ ಬುದ್ಧಿಭ್ರಮಣೆ ಆಗಿರುತ್ತೆ, ಅವನಿಗೆ ಅಥವಾ ರೋಡ್ ಗೊತ್ತಾಗಲ್ಲ, ಮನೆ ಬಿಟ್ಟು ಅಂಥವ್ರನ್ನ ಕರ್ಕೊಂಡ್ಬಿಡ್ತಾರೆ. ನಾವೇನು ಮಾಡ್ತೀವಿ, ಒಂದು ಲೈವ್ ವಿಡಿಯೋ ಮೂಲಕ ಮಾಡಿದಾಗ ಅವ್ರ ಪೇರೆಂಟ್ಸ್ ಬಂದು ಕರ್ಕೋಗ್ತಾರೆ. ನನ್ನ ಹತ್ರ ನೇರವಾಗಿ ಬಂದಾಗ ನಾನು ಹೇಳ್ತೀನಿ, ಇಲ್ಲ ಸರ್, ಇದು ಕಾಮಾಕ್ಷಿ ಪಾಳ್ಯ ಪೊಲೀಸರು ತಂದುಬಿಟ್ಟಿರ್ತಕ್ಕಂಥದ್ದು, ನೀವು ಅಲ್ಲಿಗೆ ಹೋಗಿ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನ ಸಬ್ಮಿಟ್ ಮಾಡಿ ಮನಿ ಮತ್ತೆ ಬರ್ಬೇಕು. ಅವರು ಪೊಲೀಸ್ನವರು, ಅವ್ರ ಜೊತೆಗೆ ಪೊಲೀಸ್ನವರು ಬರಬೇಕು. ಆ ಪೊಲೀಸ್ನವರು ಬಂದಾಗ ಮಾತ್ರ ಅವ್ರ ಜೊತೆ ಕಳಿಸ್ಕೊಡ್ತೀವಿ ಮೇಡಮ್. ಈ ಥರದ್ದು ಮಾಡ್ತಕ್ಕಂಥ ತಾವು ಹೇಳ್ತಾ ಇದ್ರಿ, ಬೆಡ್ ರಿಡನ್ ಆದವ್ರನ್ನ ಅವ್ರು ಸೇರಿಸ್ಕೊಳ್ಳಲ್ಲ. ಇಲ್ಲ. ನಿಮ್ಮ ಆಸರೆ ಫೌಂಡೇಶನ್ ಅಲ್ಲಿ ತಲೆ ಕೆಟ್ಟಿರೋರು ಇರ್ತಾರೆ, ಮೇಡಮ್, HIV ಇದ್ದಾರೆ, TB ಇದ್ದಾರೆ, ಕುಷ್ಠರೋಗ ಇದ್ದಾರೆ, ಎಲ್ಲ ಇದ್ದಾರೆ. ಹೆಣ ಹೊರಕ್ಕೆ ಅಂತ ಬಂದ್ಮೇಲೆ ಅವರಾದ್ರೇನು ಇವರಾದ್ರೇನು ಎಲ್ಲರೂ ಒಂದೇ. ನನಗೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ? ಅನ್ನ ಹಾಕಿದ ಮನೆ ಯಾವತ್ತೂ ಹಾಳಾಗಿಲ್ಲ, ಪಾಪರಾಗಿಲ್ಲ. ಈಗ ಸರ್ಕಾರದಿಂದ ಏನಾದ್ರೂ ಒಂದಷ್ಟು ಅನುದಾನ ಏನಾದ್ರು ಸಿಗ್ತಾ ಇದೆಯಾ, ಅಥವಾ ಏನಾದ್ರೂ ರೇಷನ್ ಈ ತರದ ವ್ಯವಸ್ಥೆ ಇದೆಯಾ? ಹೇಗೆ ಮೇಡಮ್, ಅವ್ರು ಏನು ಕೊಡ್ಲಿದ್ರು ಪರವಾಗಿಲ್ಲ, ನಮ್ಮ ತಂಟೆ ಬರದೇ ಇದ್ರೆ ಸಾಕು. ಭಾಳ ಕಿರಿಕಿರಿ, ನೀವು ಆ ಪರ್ಮಿಷನ್ ತಗೊಳ್ಳಿ, ಈ ಪರ್ಮಿಷನ್ ತಗೊಳ್ಳಿ ಅಂತೇಳಿ ಅವ್ರಿಗೆ. ಯಾಕೆ ಅಂತಂದರೆ ಈ NGOಗಳನ್ನ ನಡೆಸ್ತಕ್ಕಂಥ ಮನಸ್ಥಿತಿ ಅವ್ರಿಗೆ ಬರಲ್ಲ. ಯಾಕೆಂದರೆ ಈಗ ನಾಳೆ ಬೆಳಗ್ಗೆ ನೀವು ಹೇಳ್ತೀರಾ, ಬೆಗ್ಗರ್ ಕಾಲೋನಿಗಿಂತ ನಿರಾಶ್ರಯ ಕೇಂದ್ರದಿಂದ ಆಸರೆ ಚೆನ್ನಾಗಿದೆ ಅಂದಾಗ ಅವರಿಗೆಲ್ಲ ಒಂದು ಕಡೆ ಇರುಸು ಮುರುಸು ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಭಾಳ ಒತ್ತಡಗಳು. ನೀವು CDPO ಪರ್ಮಿಷನ್ ತಗೋಬೇಕು, JJ ಆಕ್ಟ್ ತಗೋಬೇಕು, CDPO ಪರ್ಮಿಷನ್ ತಗೋಬೇಕು ಅಂತಾರೆ. ಭಾಳ ಇದು ಚಿತ್ರಹಿಂಸೆ ಕೊಡ್ತಾರೆ. ಅಂಥದ್ರಲ್ಲಿ ಯಾರೋ ತೆಗೆದುಕೊಳ್ಳೋದಕ್ಕೆ ಹೋದಾಗ ಕೊಡಲ್ಲ, ಅಷ್ಟು ಈಸಿ ಕೊಡಲ್ಲ. ಹಾಗಾಗಿ ನಾನು ಲಗ್ಗೆರಲ್ಲಿರ್ತಕ್ಕಂಥ ಒಂದು ಓಲ್ಡ್ ಏಜ್ ಹೋಮಿಗೆ ನಾನು ISO ಮಾಡಿಸಿದ್ದೀನಿ. ಗೌರ್ಮೆಂಟಿಂದ ಏನೇನು ಬೇಕು ಅದೆಲ್ಲ, ATG ಬೇಕು, ನೀತಿ ಆಯೋಗ ಬೇಕು, ಟೋಲ್ ಬೇಕು, ಎಲ್ಲ ಇದೆ. ನಾನು ಸರ್ಕಾರಕ್ಕೆ ಹೋಗಲ್ಲ. ಅವ್ರು ಬಂದು ನನ್ನ ಒಂದ್ಸಲಿ ಕೇಳಿದ್ರು, ನೀವು ಆ ಪರ್ಮಿಷನ್ ತಗೋಬೇಕಾಗುತ್ತೆ ಅಂತ. ತಗಂದ್ರೆ ಏನು ಕೊಡ್ತೀರಿ ನೀವು ಅಂತ ಕೇಳಿದ್ರೆ, ನಾನು ಅನುದಾನ ಕೊಡಂಗಿದ್ರೆ ನಾನು ತಗೋತೀನಿ, ಇಲ್ಲ ನಾನೇ ತಗೊಂಡ್ಲಿ, ಸಾಕ ತಪ್ಪಾಗುತ್ತೆ ಅಂದರು. ನನ್ನ ಮನೆ ನೆಂಟರು ಅವ್ರನ್ನ ಕರ್ಕೊಂಬಂದು ಊಟಕ್ಕೆ ನೀನು ಯಾವ ದೊಡ್ಡ ನಾಯಕ? ಅಲ್ಲ, ನೀವು ಮಾಡ್ತಾ ಇರೋ ಕೆಲಸನ ನಾನು ಇನಿಷಿಯೇಟಿವ್ ತಗೊಂಡ್ಕೊಂಡು ಮಾಡ್ತಾ ಇದ್ದೀನಿ, ಸಮಾಜದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಜನಕ್ಕೆ ಏನೋ ಅನುಕೂಲ ಮಾಡ್ತಿದ್ದೀನಿ ಅಂತ ಆದ್ರೆ ಏನು ತಪ್ಪಾಗುತ್ತೆ ಅದರಿಂದ? ಯಾಕೆ ನೀವು ಮಾಡಿ, ನನ್ನಂತವ್ರು ಬೇಡವೇ ಬೇಡ? ಮೇಡಮ್, ಅವರು ಈಗೇನೋ ಕೋಟಾ ಶ್ರೀನಿವಾಸ್ ಅವರು ಮತ್ತೆ ಒಂದು ಕರೆದಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಏನೋ ಭಾರಿ ಕ್ಲೀನ್ ಹ್ಯಾಂಡ್ ಅಂತ ಒಳ್ಳೆ ಹೆಸರಿದೆ. ಬಟ್ ಈಗ ಯಾಕೆ ಮಾಡ್ತಿರೋ ಗೊತ್ತಿಲ್ಲ. ಮಾಫಿಯಾ ಮಾಡಬೇಕು ಅಂತ ಇವರೇ ಹುಟ್ಟಾಗ್ತಾರತಕ್ಕಂಥ ಮಾಫಿಯಾ ಇದು. ಈಗೂ ಮೇಡಮ್, ನಿಮ್ಮ ವಾಹಿನಿ ಮೂಲಕ ನಾ ಕೇಳ್ತಾ ಇರ್ತೀನಿ, ಬೆಂಗಳೂರು 1ರಲ್ಲಿ BBMP ಅವರು 42 ನಿರಾಶ್ರಿತರ ಕೇಂದ್ರ ತೆಗೆದಿದ್ದಾರೆ ಮೇಡಮ್. 42 ನಿರಾಶ್ರಿತರ ಕೇಂದ್ರ ಇದೆ ಆಲ್ರೆಡಿ. ರಾತ್ರಿ ಮಲಗಲಿಕ್ಕೆ ಮಾತ್ರ, ಹಗಲಲ್ಲ. ಅದು ಹೆಂಗದು? ಹಗಲೆಲ್ಲ ಭಿಕ್ಷಾಟನೆ ಮಾಡ್ಕೊಂಡ್ಬಂದು ರಾತ್ರಿ ಇಲ್ಲಿ ಮಲಗಬಹುದು. ಅದ ಹೆಂಗೆ ಭಿಕ್ಷಾಟನೆ ನಿರ್ಮೂಲನೆಯ ಕಾಯ್ದೆ, ನಿಷೇಧ ಕಾಯ್ದೆ ಜಾರಿ ತರ್ತೀವಿ ಅಂತಾದ್ರೆ ಯಾವ ತರ ವರ್ಕ್ ಆಗುತ್ತೆ? ಅವರು ದಣದಿರ್ತಾರೆ, ಭಿಕ್ಷೆ ಬೇಡಿ ರಾತ್ರಿ ರೆಸ್ಟ್ ತಗೊಳ್ಳಿ ಅಂತ ಮಾಡಿರ್ತಾರೆ ಪಾಪ. ಅದೆಲ್ಲ ಕಮಿಷನ್ ಯಾರು ಕೊಡ್ಬೇಕನ್ನ?
ಗೊತ್ತಿಲ್ಲ, ಓಕೆ ತಪ್ಪಾಗುತ್ತದೆ. ಅಲ್ಲಿಗೆ ಉತ್ತೇಜನ ನಾವೇ ಕೊಟ್ಟಂಗಾಯ್ತು. ನಿರಾಶ್ರಿತರನ್ನ ಜಾಸ್ತಿ ಮಾಡಲಿಕ್ಕೆ, ಭಿಕ್ಷಾಟಕರನ್ನ ಜಾಸ್ತಿ ಮಾಡಲಿಕ್ಕೆ. ಅವ್ನು ಕುಡಿತಾನೆ, ಆರಾಮ ಬಂದು ಅಲ್ಲಿ ಮಲಗ್ತಾನೆ, ಬೆಳಗ್ಗೆ ಎದ್ದು ಹೋಗ್ತಾನೆ. ಅಲ್ಲ, ದುಡಿತಾನೆ, ದುಡ್ದಿದ್ದ ದುಡ್ಡಲ್ಲಿ ಅವ್ನಿಗೆ ಏನ್ ಬೇಕು ಎಲ್ಲವನ್ನ ಮೋಜು ಮಸ್ತಿ ಮಾಡ್ತಾನೆ, ಕಡೆ ಒಂದು ಜಾಗ ಬೇಕು, ಬಂದು ಮಲಗ್ತಾನೆ, ಮತ್ತೆ ಹೋಗ್ತಾನೆ. ಹೌದು. ಸೊ ಅಲ್ಲಿ ಅವ್ನಿಗೆ ಏನೇನ್ ವ್ಯವಸ್ಥೆ ಬೇಕು ಅದನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂತಹ ಇನ್ಚಾರ್ಜ್ಗಳು 10 ರೂಪಾಯಿ ಇಸ್ಕೊಂತಾರೆ ಮತ್ತೆ ಅದಕ್ಕೆ ಬೆಡ್ ಚಾರ್ಜ್ ಅಂತ. ಓಕೆ ಓಕೆ ನಿರಾಶ್ರಿತರದ್ದು. ಅದಕ್ಕೆ ನಾನು ಇದೇ ನಿಮ್ಮ ವಾಹಿನಿ ಮೂಲಕ ನಾನು ನಡೆಸೋದು ಕಷ್ಟ ಆಗ್ತದೆ. ಆದರೂ ಸಹ ಬೆಂಗಳೂರಿರ್ತಕ್ಕಂತಹ ಏನು BBMP ನಡೆಸ್ತಾ ಇದೆಯಲ್ಲ, ಹಿಂದೆ ಆಲ್ರೆಡಿ 2 ವರ್ಷದಿಂದ ಲೆಟರ್ ಕೊಟ್ಟಿದ್ದೀನಿ. ಅದರ ಬಗ್ಗೆ ಇದುವರೆಗೂ ಏನೂ ಆಗಲಿಲ್ಲ. ಈಗೂ ಇವ್ರು ನಿಜವಾಗ್ಲೂ ಬದ್ಧತೆ ಇದ್ದರೆ, ನಿಮ್ಮ ವಾಹಿನಿ ಅವ್ರು ಏನೋ ನೋಡ್ತಾ ಇದ್ದರೆ, ನಾನು ರೆಡಿ ಇದೆ ಮೇಡಮ್. ಫ್ರೀ ಆಫ್ ಕಾಸ್ಟ್, ಸರ್ಕಾರದ 1 ರೂಪಾಯಿ ಅನುದಾನ ಬೇಡ. ಅವನು ಇವತ್ತು ಬಿಟ್ಕೊಟ್ರೆ ನಿರ್ವಹಣೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಮೇಡಮ್. ಓಕೆ, ಅಂದ್ರೆ ಇವಾಗ ಏನು ರಿಹ್ಯಾಬಿಲಿಟೇಷನ್ ಸೆಂಟರ್ ಇದಾರಲ್ಲ ಅವ್ರನ್ನ ಮಾತ್ರನಾ ಅಥವಾ ಇಡೀ ಬೆಂಗಳೂರಿನಲ್ಲಿರುವಂತಹ ಭಿಕ್ಷಕರು ಎಲ್ಲರನ್ನೂ ಸಹ? ಅಲ್ಲಲ್ಲ, ಅವ್ರು ಮಾಡಿರ್ತಕ್ಕಂಥ ಏನು BBMP ಹೌದು ಕೇಂದ್ರಗಳನ್ನ ಹಿಂದೆ ಕಟ್ಟೆ ಸತ್ಯ ಅವರಿದ್ದಾಗ ಮೇಯರ್ ಆಗಿದ್ರು. ಅವರು ಈ ಸ್ಕೂಲ್ಗಳು, ಪಾರ್ಕ್ಗಳು, ಎಲ್ಲ ಕೆರೆಗಳನ್ನ ನೀವು ದತ್ತು ತಗೊಳ್ಳಿ ಅಂತ ಕರಿತಾ ಇದ್ರು. ಅದೇ ರೀತಿ ಇವತ್ತು ಸರ್ಕಾರಕ್ಕೆ ಭಾರ ಇಳಿಸ್ಬೇಕು ಅಂದಾಗ ನಾವು ಸಹ ಕೈ ಜೋಡಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ ಸರ್. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಜಾಗವನ್ನ ಯೂಸ್ ಮಾಡಿಕೊಂಡು ನಿರಾಶ್ರಿತರಿಗೆ ಅಥವಾ ಕೈಲಾಗದೇ ಇರೋ ಭಿಕ್ಷುಕರಿಗೆ ಸಹಾಯ ಮಾಡೋದಕ್ಕೆ, ಇಷ್ಟೆಲ್ಲ ಸಮಾಜ ಸೇವೆ ಮಾಡೋದಕ್ಕೆ ಮುಂದಾಗ್ತಿರೋ ವ್ಯಕ್ತಿಗೆ ಕಷ್ಟ ಆಗ್ತಿಲ್ಲ. ಕಷ್ಟ ಆದ್ರೂ ಕೂಡ ನನ್ನ ಒಂದು ಬದ್ಧತೆ ಇದೆ, ನಾನು ಅವ್ರನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ಧ್ಯೇಯ ಇದೆ. ಹಿಂಗಿದ್ದಾಗ ಸರ್ಕಾರ ಜನರ ತೆರಿಗೆ ದುಡ್ಡಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರಕ್ಕೆ ಕಷ್ಟ ಆಗುತ್ತಾ ಸರ್? ಹೊರೆ ಆಗುತ್ತಾ ಸರ್? 18 ಕೋಟಿ ಬೇಕಾ 1 ವರ್ಷಕ್ಕೆ? ಹಾಕಿದ್ರೆ ಮೇಡಮ್ ಏನಾಗುತ್ತೆ ಅಂತಂದ್ರೆ ನೋಡಿ, ಅದಕ್ಕೆ ಒಬ್ಬ ಗೂಡದ ಕಾರ್ ಇದೆ, ಅಲ್ಲಿ ಇರ್ತಕ್ಕಂಥವ್ರು ಅವ್ರಿಗಿಂತ ಹೆಚ್ಚು ಜನ ಜಾಸ್ತಿ ಇದ್ದಾರೆ. ಅಲ್ಲಿ ಈ ನಿರ್ಗತಿಕರಿಗಿಂತ ಹೆಚ್ಚು ಜನ ಅಲ್ಲಿದ್ದಾರೆ ನೋಡ್ಕೊಳಕ್ ಕಾಯ್ತಿರೋರು. ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆದ್ರೂ ಕೂಡ ಅವರು ಒಂದು ತಿಂಗಳಷ್ಟೊಳಗೆ ಅವ್ರು ನೋಡ್ಕೊಳಕ್ಕಾಗದಲ್ಲೇ ಆಚೆ ಕಳಿಸ್ಬಿಡ್ತಾರೆ. ಕಾಂಪೌಂಡ್ ಆಗಿ ಬಂದ್ಬಿಡ್ತಾರೆ ಭಿಕ್ಷುಕರು. ಕಾಂಪೌಂಡ್ ಸದ್ಯ ಹಾರಕ್ಕಾಗಲ್ಲ ಬಿಡಿ ಮೇಡಮ್. ಅದು 18 ಅಡಿ ಕಾಂಪೌಂಡ್ ಇದೆ, ಅದು ಹಾರಕ್ಕಾಗಲ್ಲ. ಅದೇ ನೀವು ಹೇಳ್ದಂಗೆ 1,500,000 ಕೊಟ್ಬಿಟ್ಟು ರಿಜಿಸ್ಟರ್ ಸೈನ್ ಮಾಡಿಸ್ಬಿಟ್ಟು ಬಿಟ್ಟು ಕಳಿಸ್ತಾರೆ. ಇಲ್ಲ, ಈ ಏನು ಭಿಕ್ಷಾಟನೆ ನಾವು ಕೆಲವೊಂದು ಹುಡುಗರು ಭಿಕ್ಷೆ ಬಿಡೋದಾರೆ ವಿಚಾರಿಸಿದಾಗ ಕೆಲವೊಬ್ರು ಹೇಳಿದ್ರು, ಆ ಭಿಕ್ಷೆ ಬಿಡೋದ್ರಲ್ಲಂತ ಸಮ್ ಪರ್ಸೆಂಟೇಜ್ ಅವ್ರಿಗೆ ಕೊಡ್ತಾರೆ, ಆನಂತರ ಅವರೇ ಬಿಟ್ಟು ಕಳಿಸ್ತಾರಂತೆ. ಬೆಳಗ್ಗೆ ಹೋಗಿ ಮತ್ತೆ ಮಾಡ್ಕೊಂಬರ್ರಿ, ಮತ್ತೆ ಅವ್ರಿಗೆ 20% ಕೊಡ್ಬೇಕು. ಅಲ್ಲಿ ಯಾವ ವಾರ್ಡನ್ ಗಿಡನ್ ಇರ್ತಾನೆ, ಲೋಯರ್ ಲೆವೆಲ್ ಇರ್ಬೋದು, ಹೈಯರ್ ಲೆವೆಲ್ ಇರ್ಲಿಕ್ಕಿಲ್ಲ. ಲೋಯರ್ ಲೆವೆಲ್ ಯಾರು ಇರ್ತಾರೆ ಅವ್ರ ಕರಿಂದ ದುಡ್ಡು ಇಸ್ಕೊಂಡು ಮತ್ತೆ ಅವ್ರನ್ನೇ ಅನ್ನಾಪ್ಸಲೇ ಬಿಟ್ಬಿಡ್ತಾರೆ. ಮತ್ತೆ 2 ತಾಸು 3 ತಾಸು ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಈ ತರ ನಡೆದ ಅವಾಗ ನಡೀತಾ ಇತ್ತು. ಈಗ ನಡೀತಾರೋ ಗೊತ್ತಿಲ್ಲ. ಫೌಂಡೇಶನ್ ಟ್ರಸ್ಟ್ ನ ಅಡಿ ಎಷ್ಟು ಜನ ಟೋಟಲ್ ಆಗಿ ಎಷ್ಟು ಕಡೆ ನಿಮ್ಮ ಒಂದು ವಸತಿ ಕೇಂದ್ರಗಳಿದೆ, ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ? ಮೈಸೂರು, ನಂಜನಗೂಡು ಈ ಕಡೆ ಎಲ್ಲ ಇದಾವೆ. ಇವನ್ನೆಲ್ಲ ನಾವು ದಾನಿಗಳ ನೆರವಿನಿಂದನೇ ನಡೆಸ್ತಾ ಇದೀವಿ ಮೇಡಮ್. ಇವು ನೋಡಿ, ನೀವು ಈ ಆಸರೆ ಅಂತ ಬಂದ್ರೆ ನಿಮಗೆ ಇಲ್ಲಿ ನಿರ್ಗತಿಕ ಕೇಂದ್ರದಲ್ಲಿ ಆಂಬುಲೆನ್ಸ್ಗಳಿಲ್ಲ. ನಾನು ಅದನ್ನು 4 ಆಂಬುಲೆನ್ಸ್ ಇದೆ, ಡಾಕ್ಟ್ರ್ ಇದ್ದಾರೆ ನನ್ನಲ್ಲಿ. ಯಾಕೆಂದರೆ ಓಲ್ಡ್ ಏಜ್ ಪೀಪಲ್ಗೆ ಡಾಕ್ಟ್ರ್ ಇಂಪಾರ್ಟೆಂಟ್, ಬೇಕೇ ಬೇಕು. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಕೋವಿಡ್ ಸಿಚುವೇಶನ್ ಎಲ್ಲ ಹೆಂಗೆ ನಿರ್ವಹಿಸಿದ್ರಿ ಸರ್? ಹೇಗೆ? ಅಲ್ಲಿ ಯಾರು ಇರಲಿಲ್ಲ ಅವಾಗ, ಏನಿಲ್ಲ. ನನ್ನ ಹತ್ರ ನಿಮ್ಮಲ್ಲಿ ಇದ್ರು, ಅಲ್ಲಿ ಇರಲಿಲ್ಲ. ಭಿಕ್ಷಾಟನೆಲ್ಲ ಕ್ಲೋಸ್ ಆಗಿದೆ. ಇವ್ರಿಗೆ ಎಷ್ಟು ಕಷ್ಟ ಆಯ್ತು? ಆಗೇನಾದ್ರೂ ಸರ್ಕಾರದಿಂದ ನೆರವು ತೊಂದರೆ ಇಲ್ಲ. ಮತ್ತೆ ನಮ್ಮ ಆಸರೆ ಫೌಂಡೇಶನ್ ಟ್ರಸ್ಟ್ ಡೈಲಿ ನಿಮಗೆ ರೈಲ್ವೆ ಸ್ಟೇಷನ್ ಊಟ ಹಾಕೋದು ನೋಡಿರ್ಬೋದು ನೀವು. ನಮ್ದು ಡೈಲಿ ಊಟ ಹಾಕುತ್ತೆ. ಹಾಗಾಗಿ ನನಗೆ ಯಾವುದೇ ಥರದ ಭಾರ ಆಗಿಲ್ಲ. ನಾವು ಆ ಟೈಮಲ್ಲೂ ಸಮೇತ ರೈಲ್ವೆ ಸ್ಟೇಷನಲ್ಲಿ ಡೈಲಿ ಊಟ ಕೊಡ್ತೀವಿ 3 ಟೈಮ್. ನಮಗೇನಂದ್ರೆ ಸಿಕ್ಕಂಥ ಅವಕಾಶನ ನಾವು ಸದ್ಬಳಕೆ ಮಾಡಬೇಕು. ಯಾರು ಇವರು ಮನಸ್ಸಿನಿಂದ, ಮಾನವೀಯತೆಯಿಂದ, ಮನುಷ್ಯತ್ವದಿಂದ ಕೆಲಸ ಮಾಡ್ತಾರೆ, ಸೇವೆ ಮಾಡ್ತಾರೆ. ಅಲ್ಲಿರುವಂಥ ಹರಾಮ್ ನನ್ನ ಮಕ್ಕಳು, ಇದೇನು ನಿಜವಾಗಿ ಅನ್ಬಾರ್ದು ವರ್ಡ್, ಅಂತ ಜನ ನಡೆದಿದ್ದಾರೆ. ಎಸ್ಪೆಷಲಿ BBMP ಹರ್ಕೊಂಡ್ ತಿಂತಾವೆ. ಏನೋ ಗುತ್ತಿಗೆದಾರರು ಮತ್ತೊಬ್ರು ಹರ್ಕೊಂಡ್ ತಿನ್ನೋದು ಜನ ಇದ್ದಾರೆ. ಅಧಿಕಾರಿಗಳು ಅಥವಾ ಸಿಬ್ಬಂದಿ ಅಂತ ಅಂದ್ರೆ ಒಂದ್ ರೀತಿಯ 10 ರೂಪಾಯಿ 5 ರೂಪಾಯಿಂದಲೇ ಅವ್ರ ಕೆಲಸನೇ ಮಾಡಲ್ಲ. ಮಟ್ಟಕ್ಕಾಗೋಗಿದೆ ಪ್ರತಿಯೊಂದು ವಿಷಯದಲ್ಲಿ. ಇದು ಒಂದೇ ಭಿಕ್ಷಾಟನೆ ಬಿಡ್ರಿ, ನೀವು ಎಲ್ಲ ಅದಕ್ಕರವರು ನೀವು ದುಡ್ಡಿಲ್ಲದೆ ಕೆಲಸ ಅಂತೂ ಸಾಧ್ಯನೇ ಇಲ್ಲ ಮೇಡಮ್. ಎಲ್ಲದರಲ್ಲೂ ದುಡ್ಡು ಮಾಡ್ಬೋದು ಬೇಕಾರೆ. ಈ ಅನಾಥರ ಹೆಸರಲ್ಲಿ, ನಿರ್ಗತಿಕರ ಹೆಸರಲ್ಲಿ ನೀವು ದುಡ್ಡು ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ಯಾವ ಪರಿಸ್ಥಿತಿ ಬರ್ಬೋದು? ನಿಮಗಿದೆ ಸರ್ ಅದು. ಅಲ್ಲ, ನಿಮಗೆ ಕಾಳಜಿ ಇದೆ. ಎಲ್ಲರೂ ಜೈರಾಜಾಗಕ್ಕಾಗಲ್ವಲ್ಲ. ಸರ್ಕಾರದಲ್ಲಿ ನಾವು ಎಲ್ಲರೂ ಕೂಡ ಜೈರಾಜ್ ರೀತಿ ಯೋಚಿಸಬೇಕು ಅಂತ ಏನಿಲ್ವಲ್ಲ. ಅದಕ್ಕೆ ಪರಿಸ್ಥಿತಿ ಇವತ್ತು. ನಾನು ಒಬ್ಬ ಹ್ಯಾಂಡಿಕ್ಯಾಪ್ಟ್, ಒಬ್ಬ ಕಾಲಿಲ್ಲ. ಇವತ್ತು ನನಗೆ ತಂದೆ ತಾಯಿ ಇಲ್ಲ. ಆ ನೋವು ನನಗೆ ಇವತ್ತಿಗೂ ಇದೆ. ಆ ಒಂದು ಕಾರಣಕ್ಕೆ ನಾನು ಇವತ್ತು ಅವ್ರನ್ನ ಸಾಕ್ತಾ ಇದ್ದೀನಿ. ಎಲ್ಲ ನಾನು ಯಾವಾಗ ಆಗ್ತಾ ಇರ್ತೀನಿ, ನಿಮಗೆಲ್ಲ ಒಬ್ಬರೇ ಅಪ್ಪ ಅಮ್ಮ, ಇದು ನನಗೆ 100 ಜನ ಅಪ್ಪ ಅಮ್ಮ ಅಂತ. ಹಾಗಾಗಿ ಅದನ್ನು ಸಾಕ್ತಾ ಇದ್ದೀನಿ. ನನಗೆ ನನ್ನ ದೊಡ್ಡವ್ರು ಹೇಳ್ಕೊಟ್ಟಿರೋದೇನೆಂದರೆ, ಅನ್ನ ಹಾಕಿದ ಮನೆ ಯಾವತ್ತೂ ಖಾಲಿ ಆಗಲ್ಲ. ಬೇಡ, ಇವತ್ತಿಗೂ ನಾವೆಲ್ಲೂ ಆಗಲಿ ವೆಬ್ಸೈಟ್ ತೆಗೆದು
ಅಥವಾ ಕಾಲ್ ಸೆಂಟರ್ ಇಟ್ಟು ದುಡ್ಡು ಫಂಡು. ಇವತ್ತು ಅದೊಂದೇ ಅಲ್ಲ ಮೇಡಮ್, ಅನಾಥಾಶ್ರಮ ಹೆಸರುಗಳಲ್ಲಿ ವೃದ್ಧಾಶ್ರಮಗಳು ಅದೂ ಒಂದು ದಂಧೆ ನಡೀತಾ ಇದೆ ಇವತ್ತು. ಅದು ಹೌದು, ನಿಜ. ಎಮೋಷನಲ್ ಬ್ಲ್ಯಾಕ್ ಮೇಲ್ ನಡೀತಿದೆ. ಫೋನ್ ಮಾಡೋದು, ನಾವು ಆಶ್ರಮದ ಊಟಕ್ಕಿಲ್ಲ. ಆಮೇಲೆ ಮನೆ ಬಾಗ್ಲಿಗೆ ಬರ್ತಾರೆ ಸರ್. ಈಗ ಆ ಆಶ್ರಮದವರು, ಈ ಆಶ್ರಮದವರು, ಹಳೆ ಬಟ್ಟೆ ಇದ್ರೆ ಹೈಟೆಕ್ ಬೇಕರ್, ಅವರು ಹೈಟೆಕ್ ಬೇಕರ್ ಅಲ್ಲ, ಒಂದು ಗಾಡಿಗಳನ್ನ ವ್ಯಾನ್ಗಳು ಮಾಡ್ಕೊಂಡು ಸತ್ಯಸಾಯಿ ಆಶ್ರಮ ಅಂತ ಅದನ್ನ ಮೇಡಮ್. ಯಾವುದೇ ರಿಯಲ್ ಆಗಿರ್ತಕ್ಕಂಥ ಓಲ್ಡ್ ಏಜ್ ಹೋಮು ಫೌಂಡೇಶನ್ ಟ್ರಸ್ಟ್ಗಳು ಇವತ್ತೇನು ಹೆಸರುವಾಸಾಗಿರೋ ಯಾರು ಬಂದಿದ್ದಾರೆ ನೋಡಿದಿರಾ? ಅವ್ರ ಟ್ರಸ್ಟನ್ನು ಮರ್ಯಾದಿನ ಯಾವತ್ತೂ ರೋಡಲ್ಲಿ ಬಿಡಲ್ಲ. ನಂದು ಆಸರೆ ಫೌಂಡೇಶನ್ ಟ್ರಸ್ಟ್ ಒಂದು ಗಾಡಿ ರೋಡಲ್ಲಿ ಮನೆ ಹತ್ರ ಇವ್ರ ಮನೆ ಹತ್ರ ಬಂದಿತ್ತು, ನಾನು ಹೈಟೆಕ್ ಬೆಗ್ಗರ್ ಆದೆ. ನಿಮಗೆ ನಿಮಗೆ ಸಾಕಾಗಿಲ್ಲ ಅಂದಮೇಲೆ ಅವ್ರೇನಾದ್ರು ಕೇಳಿದ್ರೆ ನಿಮ್ಮನ್ನು ಸಾಕು ಅಂತ, ಅವ್ರು ತಂದಿಟ್ಕೊಂಡು ನೀವು ಕೂಡ ಹಾಕಿದ್ರೆ ಅವ್ರ ಹೆಸರಲ್ಲಿ ಭಿಕ್ಷಾಟನೆ ಮಾಡೋದಕ್ಕಿಂತ ಅವ್ರನ್ನ ಹೊರ ಬಿಟ್ಟು ಅವರೇ ಭಿಕ್ಷಾಟನೆ ತಿಂತಾರೆ. ಮೈಸೂರಲ್ಲಿ ಒಬ್ಬರು ಇದ್ದಾರೆ, ಏನು ಹೆಸರು ಅವ್ರದ್ದು? ಮೈಸೂರಲ್ಲಿ ಆಶ್ರಯ ಅದು ರಾಮದಾಸ್ ಅವರು, ನಮ್ಮ ರಾಮದಾಸ್ ಕ್ರಿಶ್ಚಿಯನ್ ಅಂತ. ಅಲ್ಲಲ್ಲ, ಆಸರೆ ಬಂದು ರಾಮದಾಸ್ ಅವರು ನಡೆಸ್ತಾರೆ ಅವ್ರ ತಾಯಿ. ಅಲ್ಲ, ಇನ್ನೊಬ್ರು ಆಶ್ರಯ, ಇನ್ನೊಬ್ರು ಕ್ರಿಶ್ಚಿಯನ್ ಇದಾರಲ್ಲ, ಅವರು ಭಾಳ ವೆರಿ, ನಾನು ಆಶ್ರಮಕ್ಕೆ ಹೋಗಿದ್ದೆ ಅವ್ರು ಇದಕ್ಕೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ದಾನಿಗಳಿಲ್ಲದೆ ನಡೆಸೋದಕ್ಕಾಗಲ್ಲ, ದಾನಿಗಳಿದ್ದಾರೆ ಅಂತ. ಹೇಗೆ ಅಂದ್ರೆ ಈಗ ನೀವು ಹೇಳಿದ್ರಿ ನಾವು ಹೋಗಿ ಬೇಡದ್ರೆ ಹೈಟೆಕ್ ಬೆಗ್ಗರ್ ಆಗ್ತೀವಿ ಅಂತ. ಸೊ ಹೇಗೆ ಜನನೇ ಮುಂದೆ ಬಂದು ಅಂದ್ರೆ ಅವ್ರ ಕೈಲಾಗಿದ್ದನ್ನ ಅವರೇ ಸ್ವಇಚ್ಛೆಯಿಂದ ಕೊಟ್ಟಿದ್ದನ್ನ ಮಾತ್ರ ಸ್ವೀಕರಿಸ್ತಿದ್ದೀವಿ ಅಂತ? ಸ್ವಾರ್ಥ ಸೇವೆಯಲ್ಲಿ ನೀವು ನಿಜವಾಗ್ಲೂ ಮಾಡ್ತಾ ಇದ್ರೆ ದೇವರ ರೂಪದಲ್ಲಿ ಜನ ಬಂದು ಕೊಡ್ತಾರೆ. ನೋಡಿ, ಒಂದು ಬರ್ತಡೇ ಅಂತ ಬರ್ತಾರೆ, ಡೆತ್ ಆನಿವರ್ಸರಿ ಅಂತ ಬರ್ತಾರೆ, ನಾಮಕರಣ ಅಂತ ಬರ್ತಾರೆ. ಹಾಗಾಗಿ ನನಗೆ ಅಲ್ಲೇನಾಗುತ್ತೆ, ಅದಕ್ಕೆ ಅಂತ ಇಷ್ಟೊಂದು ಕಟ್ಟೋಗ್ತಾರೆ ಅವರು. ಮತ್ತು ಗೊತ್ತಿಲ್ಲದೇ ಎಷ್ಟೋ ಜನ ಮೇಡಮ್ ಈ ಫ್ಲಿಪ್ಕಾರ್ಟ್ ಮೂಲಕ, ಅಮೆಜಾನ್ ಮೂಲಕ ಫುಡ್ ಆರ್ಡರ್ ಮಾಡ್ತಾರೆ ನನಗೆ, ರೇಷನ್ನ. ಆ ರೆಪಿಟೇಷನ್ ನೋಡ್ತಾರೆ, ರಿವ್ಯೂಸ್ ನೋಡ್ತಾರೆ, ಇವರಲ್ಲಿ ರಿಯಾಲಿಟಿ ಇದೆ ಅಂದಾಗ ಕಳಿಸ್ಕೊಟ್ಟೇ ಕೊಡ್ತಾರೆ. ನನಗೆ ಇವತ್ತವರೆಗೂ ಯಾವುದೇ ಥರದ ತೊಂದರೆ ಆಗಿಲ್ಲ ಮೇಡಮ್. ನನಗೆ ಇವತ್ತರೆಗೂ ಅವ್ರನ್ನ ಯಾಕಪ್ಪ ನಾನು ಸಾಕ್ತಾ ಇದ್ದೀನಿ ಅನ್ಸೋದಿಲ್ಲ. ನಾನು ಈಗ ಮತ್ತೆ ನೋಡಿ, ಆಗಸ್ಟ್ 2023 ಹಾಸನದಲ್ಲಿ 200 ಬೆಡ್ದು ಮತ್ತೊಂದು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಯಾಕೆ ಅಲ್ಲಿ ನಿರಾಶ್ರಿತರ ಸಂಖ್ಯೆ ಜಾಸ್ತಿ ಇದೆಯಾ ಹೇಗೆ? ಅಲ್ಲ, ಎಲ್ಲರೂ ನಾವು ನಿರಾಶ್ರಿತ ಅಂತ ಯಾಕೆ ಕರೀತಾರೆ ಮೇಡಮ್? ಅವರೆಲ್ಲ ನಿರಾಶ್ರಿತರನ್ನು ನಾವು ಮಾಡಿದೀವಿ, ಅವರಾಗಿಲ್ಲ. ಅದು ಹೌದು, ಹೆತ್ತ ತಂದೆ ತಾಯಿಗಳನ್ನು ನೋಡ್ಕೊಳಕ್ ಆಗದೆ ಇರೋ ಮಕ್ಳಿರ್ತಾರೆ. ನಾನು ಇವತ್ತಿಗೂ ಅವ್ರನ್ನ ಕರೆಯೋದು ದೇವ್ರ ಮಕ್ಕಳು ಅಂತಾನೆ, ದೇವ್ರ ಮಕ್ಕಳು ಅಂತ ಕರಿತೀವಿ. ಯಾಕೆ ಅಂತಂದರೆ, ನೀವು ಮನೇಲಿ ಆ ತಂದೆ ತಾಯಿ ಬೆಡ್ ರಿಡನ್ ಆದರೆ ನೀವು ಎಲ್ಲವನ್ನೂ ನೀವು ಸಪ್ಲೈ ಮಾಡೋಕ್ಕಾಗಲ್ಲ. ನಮ್ಮಲ್ಲೆಲ್ಲ ಅಲ್ಲೇ ಹೋಗುತ್ತೆ ಕೂಜಾಗದಲ್ಲಿ. ಹಾಗಾಗಿ ಅವ್ರು ದೇವ್ರ ಮಕ್ಕಳು ಅಂತ ಕರಿತೀವಿ. ಮತ್ತು ಎಲ್ಲ NGOಗಳು ಬರೀ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿಲ್ವಾ ಯಾರು? ಮೈಸೂರಲ್ಲಿಲ್ವಾ? ಬೆಳಗಾಂ ಇಲ್ವಾ? ಹುಬ್ಳಿ ಇಲ್ವಾ? ಅಲ್ಲ, ಅವರೆಲ್ಲ ಒಂದು ಕಡೆ ಮಾಡಿರ್ಬೇಕು. ಎಲ್ಲವನ್ನೂ ನಾವು ಸರ್ಕಾರ ನಮಗೆ ಕೂತ್ಕೊಂತೀವಿ ಅಂದರೆ ಆಗೋದೇ ಇಲ್ಲ. ಇವರು ಮತ್ತು ಮಾಫಿ ಆಗುತ್ತೆ. ಅದಕ್ಕಿಂತ ಅವ್ರೇನು ಕೊಡ ಶ್ರೀನಿವಾಸ್ ಅವರು ನಿಜವಾಗ್ಲೂ ಬದ್ಧತೆ ಇದ್ದರೆ ಯಾರು ಒಳ್ಳೊಳ್ಳೆ NGOಗಳಿಂದ ಕರೆದುಬಿಟ್ಟು ಇನ್ಚಾರ್ಜ್ ಕೊಡಿ, ನೀನು ನಡೆಸಿ ಇದನ್ನು. ನಿಮಗೆ ಸರ್ಕಾರದ ಅನುದಾನ ಏನು ಬೇಕೋ ನಾನು ಕೊಡಕ್ಕೆ ರೆಡಿದ್ದೀನಿ. ಸರ್, ಇನ್ನೊಂದು ಕಡೆ ಈಗ ನೀವು ಅಂದ್ರೆ ನಿಮ್ಮ ಸ್ಥಳಗಳಿಗೆ ಪೊಲೀಸ್ ಅಧಿಕಾರಿಗಳು ಕರ್ಕೊಂಡ್ಬಂದು ಬಿಟ್ಟವ್ರನ್ನ ಮಾತ್ರ ನೋಡ್ಕೊಂತಿದ್ದೀರಿ ಅಂತ ಹೇಳಿದ್ರಿ. ಸೊ ತಾವು ಇನಿಷಿಯೇಟಿವ್ ತಗೊಂಡು ಸಿಗ್ನಲ್ಗಳಲ್ಲಿ ಅಥವಾ ಒಂದಷ್ಟು ದೇವಸ್ಥಾನಗಳ ಮುಂದೆ ಭಿಕ್ಷೆ ಬಿಡ್ತಾ ಇರೋರ್ನ ನೀವೇ ಸ್ವತಃ ಹೋಗಿ ಮಾತನಾಡಿಸಿ ಅವ್ರಿಗೆ ಏನಾದರೂ ಅವಶ್ಯಕತೆ ಇದೆಯಾ ಅಂತ ಕೇಳಿ ಕರ್ಕೊಂಡ್ಬಂದು ಸಾಕ್ತಿರೋದು ಇದೆಯಾ ಹೇಗೆ ಅಂತ? ಒಂದು ರಾಗಿಗುಡ್ಡ ದೇವಸ್ಥಾನ ಹತ್ರ ಒಂದು ಅಜ್ಜಿ ಇದ್ರು, ಅವ್ರನ್ನ ಕರ್ಕೊಂಬಂದೆ ನಾನು. ಅವರು ವಿಡಿಯೋ ಬೇಕಾದ್ರೆ ನಾನು ಬೇಕಾದ್ರೆ ತೋರಿಸ್ತೀನಿ, ಕೈ ಮುಗಿದು ಕರ್ಕೋಬಿಡಪ್ಪ ನನ್ನ ಅಂತ. ಅಂದ್ರೆ ಅಲ್ಲಿಗೆ ಅವ್ರಿಗೆ ಅವರ ಹೆತ್ತ ಮಕ್ಕಳ ಆಶ್ರಯ ಸಿಗದೆ ನಿರಾಶ್ರಿತರಾಗಿ ದೇವಸ್ಥಾನದ ಒಂದು ದೇವರ ಬಳಿ ಕೂತ್ಕೊಂಡು ಏನೋ ಒಂದು ಭಿಕ್ಷೆ ಬೇಡ ಜೀವನ ಮಾಡೋಣ ಅನ್ನೋ ಮಟ್ಟಕ್ಕೆ ಬಂದಿರ್ತಾರೆ. ಈ ಮಾಫಿಯಾದವ್ರು ಇದಾರಲ್ಲ, ಈಗ ನಾನು ಯಾಕೆ ಈ ಮಾತನ್ನು ಕೇಳಿದೆ ಅಂತ, ಬರಕ್ ಒಪ್ತಾರ? ನೀವು ಕೇಳಿದಾಗ ನೀವು, ಯಾಕಂದ್ರೆ ಅಂತ ಆಗಿರುತ್ತೆ, ಬರಕ್ ಒಪ್ತಾರ? ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಮೇಡಮ್? ಒಳಗೆ ಗ್ಯಾಂಗ್ ನ ಒಳಗಡೆ ಸೇರಿರೋರಾದ್ರೆ ಇಲ್ಲ ನೋಡಿ, ಈ ತರ ನೀವು ಯಾವುದೋ ಒಂದು ನೋಡ್ಬಿಟ್ಟು ನಿಮಗೆ ಕಾಲ್ ಮಾಡ್ತೀರಾ, ಸರ್ ಈ ತರ ಇಲ್ಲಿ ಒಬ್ರು ಕೂತಿದ್ದಾರೆ ಪಬ್ಲಿಕ್, ಅವಾಗ ನಾವು ಹೋಗ್ತೀವಿ. ಹೋದಾಗ ಅವ್ರು ಬರಲ್ಲ. ಯಾಕೆಂದ್ರೆ ಅದ್ರಲ್ಲಿ ನೀವು ಹೇಳ್ದಂಗೆ ಅರ್ಧ ಜನ ಹೊಟ್ಟೆ ಪಾಡಿ ಕೊಡ್ತಿದ್ರೆ ನಾವೇ ಪೊಲೀಸರು ಹಿಡಿದ್ರೆ ಓಡೋಗ್ತಾರೆ, ಅರ್ಧ ಜನ ಇವ್ರು ಹೋದ್ರೆ ಕರೆದು ಬಿಡ್ತಾರ. ಅರ್ಧ ಜನ ಹೊಟ್ಟೆ ಪಾಡಿಗೆ ಬಂದ್ರೆ ಅರ್ಧ ಜನ ಅವ್ರ ಚಟಕ್ಕೋಸ್ಕರ ಭಿಕ್ಷೆ ಇಡ್ತಾರೆ. ಕುಡಿಬೇಕು, ತಿನ್ಬೇಕು, ಮಜಾ ಮಾಡಬೇಕು. ಬಟ್ ಇವ್ರನ್ನ ಹೆಂಗ್ ಮಟ್ಟ ಹಾಕೋದು ಮತ್ತೆ? ಯಾರನ್ನ? ಈಗ ನೀವು ಕರೆದ್ರು ಬರಕ್ ರೆಡಿ ಇಲ್ಲ, ಈ ಸರ್ಕಾರದವ್ರು ಕರ್ಕ ಬಂದ್ಬಿಟ್ರು ಇನ್ನೊಂದು ತಿಂಗಳೊತ್ತಿಗೆ ಎಸ್ಕೇಪ್ ಆಗ್ತಾರ ಅವ್ರಿಗೆ ಹೆಂಗೆ ಬುದ್ಧಿ ಕಲ್ಸಕ್ ಸಾಧ್ಯ? ಮತ್ತೆ ನಿರಾಶ್ರಿತರ ಕೇಂದ್ರ ಇದೆಯಲ್ಲ ಸುಮ್ಮನೆಯಲ್ಲಿ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೆಯಲ್ಲ, ಮತ್ತೆ ಅಲ್ಲಿ ತಂದು ಅವ್ರನ್ನ ರೀಶೆಲ್ಟರ್ ಮಾಡಿ ನೀವು ಕರೆಕ್ಟಾಗಿ ಸ್ಟ್ರಿಕ್ಟ್ ಆಗಿ ಇಟ್ಕೊಳ್ಳಿ. ಅವ್ರು ಅವಾಗ ಅಲ್ಲಿ ಒಂದು ಏನಾರು ಮಾಡಿ. ಈಗ ಎಷ್ಟೋ ಜನ ಭಿಕ್ಷಕರಲ್ಲಿ ಪೇರೆಂಟ್ಸ್ ಇರೋರು ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಅಂಥವ್ರನ್ನ ಪತ್ತೆ ಹಚ್ಚಿ ಪೊಲೀಸವ್ರ ಮೂಲಕ ಅವ್ನಿಗೆ ಎಚ್ಚರಿಕೆ ಕೊಟ್ಟು ಇವ್ರು ಮತ್ತೇನಾರು ಹೊರ ಬಂದು ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಮಗನೇ ಅಂತೇಳಿ ಯಾಕೆ ಬಿಡಬಾರ್ದು?
ಎಲ್ಲರಿಗೂ ಸಾಕಾಗಲ್ಲ ಮೇಡಮ್ ನಾವು ಅಂಥವ್ರನ್ನ ಈ ಥರ ಒಂದು ಕಾನೂನು ತಂದು ಈಗ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ತಂದೆ ತಾಯಿ ಆಸ್ತಿ ಏನಾರು ಬರ್ಸ್ಕೊಂಡು ನೀವೇನಾರು ಹೊರಗೆ ಹಾಕಿದ್ದಾರೆ, ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ಆಸ್ತಿ ಮತ್ತೆ ಇವ್ರ ಹೆಸರಿಗೆ ಬರುತ್ತೆ ಮಾಡ್ಕೊಡೋಂಥ ಪವರ್ ಮಾಡಿದಾಗ ಈ ಥರ ಯಾಕೆ ಮಾಡಬಾರ್ದು? ಈಗ ತಾವು ಹೇಳ್ತಾ ಇದ್ರಿ ದೇವ್ರ ಮಕ್ಕಳು ಅಂತ ನಾನು ಕರಿತೀನಿ ಅವ್ರ ನಿರಾಶ್ರಿತರು ಅಂತ ಹೇಳಲ್ಲ ಅಂತ. ಈಗ ಹೆತ್ತ ಅಪ್ಪ ಅಮ್ಮನ ಸಾಕಕ್ ಆಗದೇ ಇರೋ ಮಕ್ಕಳು ನಿರಾಶ್ರಿತರ ಕೇಂದ್ರನ ಆಸರೆ ಫೌಂಡೇಶನ್ ಟ್ರಸ್ಟ್ ನ ಹುಡ್ಕೊಂಡ್ ಬಂದ್ರೆ ನೀವ್ ಏನ್ ಮಾಡ್ತೀರಿ? ಸೇರ್ಸ್ಕೊಂತೀರಾ? ಸಾಕೊಡ್ತೀರಾ? ಅವ್ರ ವಯಸ್ಸಾದ ತಂದೆ ತಾಯಿಯರ್ನ ನಾನು ಸೇರ್ಸ್ಕೊತೀನಿ. ಅಲ್ಲ, ಇವನ್ ಹೈಟೆಕ್ ಇದನ್ನು ಇದಾವೆ, ದುಡ್ಡು ಕೊಟ್ಟು ತಿಂಗಳ 20,000 25,000. ಒಂದ್ ವೇಳೆ ಅವರ ಮಕ್ಕಳುಗಳು ಖರ್ಚನ್ನ ಕೊಡ್ತೀವಿ. ಇಲ್ಲ ಮೇಡಮ್, ಅದು ನಮ್ಮಲ್ಲಿಲ್ಲ, ಇವರಲ್ಲಿ ಇಲ್ಲ, ನಮ್ಮಲ್ಲಿ ಬೇರೆ ಕಡೆ ಇದಾವೆ. ಬೇಕಾದ ಜೊತೆಗೆ ಅವ್ರು ಯಾಕೆ ತಂದು ಬಿಡ್ತಾರೆ ಅವರು ದುಡ್ಡು ಕೊಡೋರು? ಈಗ ಮಕ್ಕಳು ಫಾರಿನ್ ದಲ್ಲಿ ಇರ್ತವೆ, ಇಲ್ಲಿ ಯಾರು ಇರೋದಿಲ್ಲ ನೋಡ್ಕೊಳ್ಳಿಕ್ಕೆ, ಅಂತವ್ರು ಅಲ್ಲಿಗೆ 60,000 70,000 ತನಕ ಇದಾವೆ ತಿಂಗಳಿಗೆ 50-60 ರೂಪಾಯಿ ಕೊಡ್ತಾರೆ. ಮಾಲೂರ್ ಹತ್ರ ಒಂದು 70,000 ರೂಪಾಯಿ ಪರ್ ಮಂತ್ ಅಲ್ವಾ? ಕಾಟೇಜ್ ವಿತ್ತು. ಅವು ಕಾಟೇಜ್ ಅಂದ್ರೆ ಒಂಥರ ಸ್ಟಾರ್ ಹೋಟೆಲ್ ತರ ಟ್ರೀಟ್ಮೆಂಟ್ ಇರ್ತದೆ ಮೇಡಮ್. ವೃದ್ಧ ಬೆಂಗಳೂರು ಹೆಂಗ್ ಕೊಡ್ತಾರೆ, ಹೆಂಗೆ ಫೆಸಿಲಿಟೀಸ್ ಜಾಸ್ತಿ. ನೀವು ಎಲ್ಲಾ ವೃದ್ಧಾಶ್ರಮಗಳು ಮಾನವೀಯತೆ ಆಧಾರದಲ್ಲಿಲ್ಲ, ಕಮರ್ಷಿಯಲ್ ಆಗಿದೆ ಭಾಳ. ನಮ್ಮ ಬೆಂಗಳೂರಲ್ಲಿ ಈ ರೋಡಲ್ಲಿ ಬಿದ್ದಂತಹ ನಿರ್ಗತಿಕರ ಸೇವೆಗಾಗಿ ಇರ್ತಕ್ಕಂಥವು ಆಟ ರಾಜ ಅವ್ರದ್ದೊಂದು, ಪ್ರಶಾಂತ್ ಚಕ್ರವರ್ತಿ ಅಂತ ಒಬ್ರು, ಜನಸ್ನೇಹಿ ಯೋಗೀಶ ಅಂತೇಳಿ, ಜನಧ್ವನಿ ಮಹೇಶ್ ಅಂತೇಳಿ, ಮಂಗಳಮುಖಿ ನಕ್ಷತ್ರ ಅಂತೇಳಿ, ಇನ್ನು ಸ್ವಲ್ಪ ಜನ ಈ ಥರದ ಒಂದು ಚಾರಿಟಿ ಮಾಡ್ಕೊಂಡು ಇವ್ರಿಗೋಸ್ಕರ ಮೀಸಲಾಗಿದ್ದಾರೆ. ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಇರಲ್ಲ, ಎಲ್ಲರೂ ಇಲ್ಲ. ಇನ್ನು ಉಳಿದವೆಲ್ಲ ಇದಾವಲ್ಲ, ದುಡ್ಡು ಕೊಟ್ರೆ ಮಾತ್ರ ನೋಡ್ಕೊಂತೀವಿ. ಸರ್, ಈಗ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗದಲ್ಲಿ ನಿಮ್ಮ ಆಸರೆ ಫೌಂಡೇಶನ್ ನ ಮೊರೆ ಹೋಗೋವಂಥವ್ರನ್ನ ಯಾಕೆ ಸಾಕ್ಬೇಕು ಸರ್? ಯಾಕೆ ಅವ್ರಿಗೇನು ಜವಾಬ್ದಾರಿ? ಯಾರು ಮೊರೆ ಹೋಗೋದು? ಈಗ ನಿಮ್ಮ ಬಳಿ ಬರ್ತಾರೆ, ಅವ್ರ ತಂದೆ ಬರ್ತಾರೆ ಅಷ್ಟೇ, ಮಕ್ಳು ಬರಲ್ಲ. ಯಾಕಂದ್ರೆ ನೀವು ವಿಚಾರಿಸ್ತೀರಾ ಮಕ್ಳಿದಾರ ಇಲ್ವಾ ಅಂತ. ಇದ್ದಾರೆ ಅಂತ ಆದ್ರೂ ನೀವು ಅವ್ರಿಗೆ ಒಂದು ಬುದ್ಧಿ ಕಲಿಸಿ ನಿಮ್ಮ ತಂದೆ ತಾಯಿ ನೀವು ಸಾಕಬೇಕು ಅನ್ನೋ ಒಂದು ಎಚ್ಚರಿಕೆಯೋ ಅಥವಾ ಏನೋ ಒಂದು ಸಂದೇಶವೋ ಅಥವಾ ನಿಮ್ಮ ಒಂದು ಇನಿಷಿಯೇಟಿವ್ ತಗೊಳ್ಬೋದಲ್ವಾ? ಯಾಕೆ ಹೊರೆ ಮಾಡ್ಕೋಬೇಕು? ಈಗ ಕೈಲಾಗದೇ ಇದ್ದವರು ಅಸಹಾಯಕರನ್ನ ಕರ್ಕೊಬಂದು ಸಾಕಿ, ಹೌದು, ಇಲ್ಲ ಅಂತ ಹೇಳಲ್ಲ. ಸೊ ಈಗ ಆಗದೆ ಇರೋರು ಅವ್ರಿಗೆ ಯಾವಾಗ ಬುದ್ಧಿ ಕಲಿಸೋದು? ಮೇಡಮ್, ನಮ್ಮ ಸೋಷಿಯಲ್ ಮೀಡಿಯಾ ನೀವು ನೋಡಿಲ್ಲ ನಾನು ಕಾಣುತ್ತೆ, ಒಂದ್ಸಲಿ ನೋಡಿ, ನಮ್ಮ ವಿಡಿಯೋಗಳೆಲ್ಲ ವೈರಲ್ಲು. ಇದೇ ಥರ ನಾವು ಫಸ್ಟ್ ಅವ್ರು ಬಂದ ತಕ್ಷಣ ಹೇಳ್ತೀವಿ, ನೀವು ಬರ್ತೀರೋ ಇಲ್ವಪ್ಪ ಅಂತ. ಬರಲಿಲ್ಲ ಅಂದ್ರೆ ನಾನು ಲೈವ್ ಬಿಡ್ತೀನಿ, ನಿಮ್ಮ ಮರ್ಯಾದೆ ಹಾಳಾಗುತ್ತೆ. ನಿಮ್ಮ ತಂದೆ ಎಲ್ಲ ಹೇಳ್ತಾರೆ ಇಲ್ಲಿ ಅಂದಾಗ 195 ಜನ ಹುಡುಗ್ಬಿಡ್ತಾರೆ ಮೇಡಮ್, ಲೈವ್ ಮಾಡಿಬಿಡಿ ಸರ್ ಕರ್ಕೋಗ್ತೀವಿ ಅಂತ. ಆವಾಗ ನಾವೇನು ಮಾಡ್ತೀವಿ, ಯಾರೋ ಗೊತ್ತಿಲ್ಲದೇ ಬರ್ತಾರೆ. ಬಂದಾಗ ನಾವು ಈ ಥರದ ವ್ಯಕ್ತಿ ನಮ್ಮ ಹತ್ರ ಬಂದಿದ್ದಾರೆ, ಇವರು ವಾರಸ್ದಾರ ಯಾರಿದ್ರೆ ದಯವಿಟ್ಟು ಇಲ್ಲಿ ಬಂದು ಕರ್ಕೋಗಿ ಅಂತ ಹಾಕಿರ್ತೀವಿ. ಅವ್ರು ಬೇಕು ಅಂತ ಬಿಟ್ಟಿದ್ದರೂ ಈ ರಿಲೇಷನ್ಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ, ಇವರೇನೋ ಕತೆ ಕಟ್ಟಿರ್ತಾರೆ, ನಮ್ಮ ತಂದೆ ಹುಡುಕ್ತಾ ಇದೀವಿ ಸಿಕ್ಕಿಲ್ಲ ಹಂಗೆ ಅಂತ. ಈ ಲೈವ್ ಬಂದ ತಕ್ಷಣವೇ ಅವ್ರ ಮಕ್ಕಳು ಹುಡೇ ಬರ್ತಾರೆ, ಮತ್ತೆ ನಮ್ಮ ಮೇಲೆ ಕೇಸು ಹಾಕಿದ್ದಾರೆ ಎಷ್ಟೋ ಜನ. ಹೌದೌದು, ನಮ್ಮ ರೆಪ್ಯುಟೇಷನ್ ಹಾಳು ಮಾಡಿದ್ರಿ ನೀವು ಅಂತ. ತೊಂದರೆ ಇಲ್ಲ, ನಾನು ಯಾಕಂದ್ರೆ ಇಳಿದ್ಬಿಟ್ಟಿದ್ದೀವಿ, ಇಳಿದ್ಮೇಲೆ ಏನಂತೆ ಆಮೇಲೆ ಹೇಗೆ ಫೈಟ್ ಮಾಡ್ತಿದ್ದೀರಿ ಅಲ್ಲ, ಅದಕ್ಕಿಂತ ಲೀಗಲ್ ಟೀಮ್ ಇರುತ್ತೆ. ಅದು ಏನಾಗುತ್ತೆ ನಮಗೆ ಗೊತ್ತಿರಲ್ಲ, ಇವರು ಯಾರೋ ಬರ್ತಾರೆ, ನನ್ನ ಮಗ ಸೊಸೆ ಚೆನ್ನಾಗಿ ನೋಡ್ಕೊಂತ ಇಲ್ಲ ಹಂಗೆ ಅಂತ ನಾವು ಅದೇ ವಿಡಿಯೋ ಆಗಿರುತ್ತೆ. ಬಿಟ್ಟಾಗ ಅವ್ರು ಏನು ಮಾಡ್ತಾರೆ, ಕೇಸ್ ಹಾಕ್ತಾರೆ, ನಮ್ಮ ಮೇಲೆ ಹಾಕಿದ್ದಾರೆ. ಅದು 7 ಕೇಸ್ ಇದೆ ನನ್ನ ಮೇಲೆ. ಹೇಗೆ ನಿಲ್ಲುತ್ತಿದ್ದು? ಇಲ್ಲಲ್ಲ, ಅದು ಆನ್ ರೆಕಾರ್ಡ್ ಅಲ್ಲ, ಅದು ಆನ್ ಲೈವ್. ಅದು ಲೈವಲ್ಲಿ ಹೇಳಿದ್ದನ್ನ ಇಮಿಡಿಯೇಟ್ಲಿ ಅದು ಕೋರ್ಟಿ ಕೊಟ್ಟಾಗ ಅದು ಲೈವಲ್ಲಿ ಅವ್ರು ಹೇಳಿರೋದಲ್ಲ, ನಾನು ಹೇಳಿಲ್ಲ, ನೀವು ಹೇಳಿದ್ರು. ಹಾಗಾಗಿ ಅದಕ್ಕೆ ಕೇಸ್ ಆಗಲ್ಲ. ಕೆಲವೊಂದು ಕೇಸ್ನಲ್ಲಿ ಡ್ರಗ್ ಅಡಿಕ್ಟ್ಸು, ದುಶ್ಚಟಗಳಿಗೆ ಬಲಿಯಾದವರು ಅಂಥವ್ರು ತಂದೆ ತಾಯಿ ನೋಡ್ಕೊಳ್ಳೋದಿಲ್ಲ, ಬಿಟ್ಬಿಡ್ತಾರೆ ಮೇಡಮ್. ಹೆಚ್ಚಾಗಿ ಸ್ಲಮ್ ಏರಿಯಾದಲ್ಲಿ ಕೆಲವೊಬ್ರು ಬಹಳಷ್ಟು ಮೆಜಾರಿಟಿ ನಾನು ಅಬ್ಸರ್ವ್ ಮಾಡೋದ ಪ್ರಕಾರ ಅಂಥವ್ರು ಮತ್ತು ಅಗದಿ ಹೈ ಸ್ಟ್ಯಾಂಡರ್ಡ್ ಇರ್ತಾರಲ್ಲ, ಹೈಟೆಕ್ ಜನ, ಅವು ಎಲ್ಲ ಅಬ್ರಾಡ್ದಲ್ಲಿ ಇರ್ತವೆ, ಇಲ್ಲಿ ನೋಡ್ಕೊಳ್ಳೋರು ಅವು ಇಷ್ಟು. ನಾವೇ ಪೊಲೀಸ್ ಇದ್ದಾಗ ಅವ್ರು ಬರೀ ತಂದೆ ತಾಯಿ ವಯಸ್ಸಾಗಿದ್ದಿರ್ತವೆ, ಅವಕ್ಕೆ ನಾವು ನಂಬರ್ ಕೊಡ್ತಿದ್ದೀವಿ, ಏನೋಡಪ್ಪ ಏನಾರ ಪ್ರಾಬ್ಲಮ್ ಇದ್ದರೆ ಹೇಳಿ ನಮಗೆ ಫೋನ್ ಮಾಡಿ, ನಮ್ಮ ಬೀಟ್ ಕಾನ್ಸ್ಟೇಬಲ್ ನಂಬರ್ಗೆ ಅವರು ಹೋಗಿ ಕಲೆಕ್ಟ್ ಮಾಡ್ಕೊಂಡು, ಏನೋ ರಾತ್ರಿ ಏನು ಔಷಧ ಬೇಕು, ಏನು ಟ್ರೀಟ್ಮೆಂಟ್ ಏನಾದರೂ ಬೇಕು, ಏನಾದರೂ ಥರ ತೊಂದರೆ ಇದ್ದಾಗ ಈ ಡಯಲ್ ಮಾಡಿ ಈ ನಂಬರ್ಗೆ ಅಂತ ತಿಳ್ಕೊಂಡು ನಂಬರ್ ಕೊಟ್ಟು ನಾವು ಬರ್ತಿದ್ದೀವಿ. ಇವನ್ ನಾವು DCP ಇದ್ದಾಗ ಎಲ್ಲ ಮೀಟಿಂಗ್ದಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಳು ಹೇಳೋರು, ಯಾರ್ಯಾರು ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ವಯಸ್ಸಾದವರು, ಅವ್ರ ಮನೆಗೆ ಪಾಯಿಂಟ್ ಬುಕ್ ಕಟ್ಟಿ ಅವ್ರನ್ನೆಲ್ಲ ವಿಚಾರಿಸಿ ನಿಮ್ಮ ಬೀಟ್ನವ್ರಿಗೆ ಹೇಳಿ, ಅವ್ರಿಗೇನಾದರೂ ಅನಾನುಕೂಲ ಆದರೆ ಯಾರೂ ಇರೋದಿಲ್ಲ ಮನೆಯಲ್ಲಿ, ಔಷಧ ತರಲಿಕ್ಕೆ ಯಾರು ಇರೋದಿಲ್ಲ, ಅದು ಇವ್ರಿಗೆ ಹೋಗುವ ಶಕ್ತಿ ಇರೋದಿಲ್ಲ. ಏನಾದರೂ ಸೀರಿಯಸ್ಸು ಏನು ಹಾರ್ಟ್ ಅಟ್ಯಾಕು ಅದು ಇದು ಏನಾರ ಆದಾಗ ಏನು ಯಾರು ನೋಡ್ಕೊಳ್ಳೋದಿರೋದಿಲ್ಲ. ಆ ಎಮರ್ಜೆನ್ಸಿ ಮಾಡಿದ್ರೆ ನಾವು ಅಟೆಂಡ್ ಮಾಡ್ತೀವಿ ಅಂತ ಅದು ಹೇಳ್ತೇವೆ. ಸೊ ಇಷ್ಟೊಂದು ಏನಾದರೂ ಪೊಲೀಸರು ಮಾಡೇ ಮಾಡ್ತಾರೆ, ಇದೆಲ್ಲ ನಾವು ಮೇಡಮ್.
ಪಾಪ ಮಾಡ್ತೀವಿ ನಾವು ಆದಷ್ಟು ನಮ್ಮ ಕೆಲಸ ಅಲ್ಲದೆ ಇದ್ದರೂ ಸಹ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ. ನೋಡಿ, ರಾತ್ರಿ 2 ಗಂಟೆಲ್ಲ ಕರ್ಕೊಂಬರ್ತಾರೆ ಮೇಡಮ್. ಪಾಪ ರಾತ್ರಿ 2 ಗಂಟೆಲಿ ಪೊಲೀಸ್ನವರು ಮೊನ್ನೆ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಬಂದಿದ್ರು ರಾತ್ರಿ 2 ಗಂಟೆಲಿ. ಹೌದು, ಯಾಕಂದರೆ ಆ ತಾತ ಭಾಳ ಚೆನ್ನಾಗಿದ್ದಾನೆ. ಎಲ್ಲ ಹಾಲು ತರಕ್ಕೆ ಬಂದವರು ಮಿಸ್ ಆಗ್ಬಿಟ್ಟಿದ್ದಾರೆ, ಪಕ್ಕದ ರೋಡಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರ ಮನೆ ಪತ್ತೆ ಹಚ್ಚಕ್ಕೆ ಆಗ್ತಾ ಇಲ್ಲ ಸರ್. ಇಟ್ಕೊಳ್ಳಿ, ಎಷ್ಟು ವಯಸ್ಸು? 79. ಜ್ಞಾಪಕ ಶಕ್ತಿ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲ. ಅವರು ಅವ್ರ ಮನೇಲೆ ಅವ್ರ ಮಕ್ಕಳು ಮನೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅಂಥವ್ರನ್ನೂ ಅವಾಗ ಏನಾಗುತ್ತೆ, ಸ್ಟೇಷನ್ ಇಟ್ಕೊಳಕ್ಕಾಗಲ್ಲ, ಹೆಣ್ಮಕ್ಳನ್ನ ಇಟ್ಕೊಳಕ್ಕಾಗಲ್ಲ. ಪೊಲೀಸ್ನವ್ರಿಗೆ ಕಡಿಮೆ ಟಾರ್ಚರ್ ಇಲ್ಲ ಮೇಡಮ್, ಸುಮ್ಮನೆ ನಾವು ಹೇಳೋದಲ್ಲ. ಈಗ ನೋಡಿ, ಯಾವುದೋ ಹೆಣ್ಣುಮಗಳು ಫೋಕ್ಸೋ ಕೇಸಲ್ಲಿ ಬಂದರೆ ಎಲ್ಲಿಡಬೇಕು ಅಂತ ಯೋಚನೆ ಅವರಿಗೆ ಭಾರಿ ಕಷ್ಟ. ನಮಗೆ ಈ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಆಯಿತು 6 ಗಂಟೆ ಮೇಲೆ ಹೆಣ್ಮಕ್ಳ ಮನೆಯಲ್ಲಿ ಇದು ಪೊಲೀಸ್ ಸ್ಟೇಷನ್ದಲ್ಲಿ ಇಟ್ಕೋಬಾರ್ದು ಅಂತ, ಅದಾದಮೇಲೆ ಭಾಳ ಅದೊಂದು ಮತ್ತೆ ಏನಾದರೂ ಒಂದು ಅಲಿಗೇಷನ್ ಆಗ್ತವೆ. ಏನು ನಮ್ಮ ಕೆಲವೊಬ್ರು ಮಿಸ್ಚೀಫ್ ಇರ್ಬೋದು, ಹೆಚ್ಚಾಗಿ ಮೆಜಾರಿಟಿ ಒಳ್ಳೆ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಏನು ಅಂತ ಆಗುತ್ತೆ. ಬಟ್ ಅದು ನೀವು ಹೇಳೋದಂಗೆ ಹೆಣ್ಮಕ್ಳು ಬಂದರೆ ಒಂಥರ ಹಿಂಸೆ, ನಮಗೆ ಭಾರಿ ಹಿಂಸೆ, ಭಾಳ ಹಿಂಸೆ. ಆ WPC ಅವರು ಇರ್ತಾರೆ, ಇಬ್ಬರು ನಾಮಕಾಲಕ್ಕಂತೂ ಒಂದು 3-4 ಜನ ಅಷ್ಟೇ ಇರೋರು. ಈಗ ಸ್ವಲ್ಪ ಹೆಚ್ಚಿಗೆ ಮಾಡ್ಯಾರ ಸ್ಟ್ರೆಂತ್. ನಾನೇ ಎಷ್ಟೋ ಸಲ ಅದು ವಾಚಿಗೆ ಹಾಕಿದ್ರು ಸಹ ಅವ್ರ ಸಮಸ್ಯೆ ಅವರಲ್ಲಿ ಮನೆಯಲ್ಲಿ ಫೋನ್ ಮಾಡಿ ಇದೆ ಸರ್, ಅದು ಇದೆ ಸರ್ ಅಂತ ಅವ್ರು ಹೇಳ್ತಾರೆ. ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ ಮೇಡಮ್. ಒಬ್ಬೊಬ್ಬ SCP ಅದಕ್ಕೆ ಏನು ಬೇಡ ಅಂತ ಇಂಥವ್ರು NGO ಹುಡುಕ್ತೀವಿ, ಅಲ್ಲಿ ಹೋಗಿ ಬಿಟ್ಟು ಬರಪ್ಪ ಅಂತ ಹೇಳ್ತೀವಿ. ಲೆಟರ್ ಕೊಟ್ಟು ಸುಪರ್ದಿಕ್ ಬಿಟ್ಟು ಅವ್ರು ಬಂದು ಮತ್ತೆ ಕರ್ಕೋಬೋದು. ಎಷ್ಟು ಅದು ಸರ್ಕಾರದ ಕರೆಕ್ಟಾಗಿದ್ರೆ, ಇವ್ ಪಾಪ ಇನ್ಸ್ಪೆಕ್ಟರ್ಗಳೆಲ್ಲ ನಮಗೆ ರಿಕ್ವೆಸ್ಟ್ ಮಾಡೋಂಥದ್ದು ಏನಿದೆ? ಎಲ್ಲಿದೆ? ಒಂದೂ ಇಲ್ಲ. ಇವರು ರಾತ್ರಿ ಈ ಥರ ಸಿಕ್ಕರೆ ಬಿಟ್ಟು ಬರೋಕೆ ಎಲ್ಲಿದೆ? ನಿಮನ್ ಸಿಂಭಾಗ ಶ್ರೀಗತಿ ಕೇಂದ್ರ ಇದೆ, ಅಲ್ಲಿ ಬಿಡಬೇಕಾಗುತ್ತೆ. ಅಲ್ಲಿ ಆಲ್ರೆಡಿ ಫುಲ್ಲು. ಮಕ್ಕಳು ಸಿಕ್ಕರೆ ಎಲ್ಲಿ ಬಿಡಬೇಕು? ಅದಕ್ಕೆ ಮತ್ತೆ ಬೇರೆ ಕಾನೂನು CWC ತಿಳಿಸ್ಬೇಕು, ಕಿದ್ವಾ ಹಿಂಭಾಗ ಬಿಡಬೇಕು. ಅಲ್ಲಿ ಬಿಟ್ಟರೆ ಬೆಳಗ್ಗೆ ಮಕ್ಕಳೇ ಇರಲ್ಲ ಒಂದೊಂದು. ಈ ಲೇಡೀಸ್ ಸಿಕ್ಕರೋ ಒಂದು ಕಷ್ಟ, ಈ ಕುಡುಕರು ಸಿಕ್ಕರೋ ಒಂದು ಭಯಂಕರ ಕಷ್ಟ. ನಾವು ಇಟ್ಕೊಳಲ್ಲ ಅವಾಗ ಹೋದರು. ಕುಡುಕರು ಸಿಕ್ಕರೆ ಇವ್ರು ತಗೊಳ್ಳೋದಿಲ್ಲ, ಅವ್ರನ್ನ ಸ್ಟೇಷನ್ದಲ್ಲೂ ಇಟ್ಕೊಳಕ್ ಆಗೋಲ್ಲ. ಅಕಸ್ಮಾತ್ ಏನಾರು ಏನಾಗಿ ಸತ್ತ ನನ್ನ ಮಗ ಅಂದ್ರೆ ಇವು ಇನ್ಸ್ಪೆಕ್ಟರ್ ಜೈಲಿಗೆ ಹೋಗ್ಬೋದು. ಕುಡುಕರು ಸಿಕ್ಕಿದ್ರೆ ಅವ್ರನ್ನ ಕುಡುತ್ತಾ ಬಿಡಿಸಿ ಇಟ್ಕೊಂಡ್ರೆ ಉದಾಹರಣೆಗಳಿದೆಯಾ? ಅಲ್ಲ, ರಿಹ್ಯಾಬಿಲಿಟೇಷನ್ ಸೆಂಟರ್ ಕಳಿಸಬಹುದು. ನಮ್ಮ ಗೌರ್ಮೆಂಟ್ ನಿಮಾನ್ಸ್ ಇದಾವೆ, ಪ್ರೈವೇಟ್ ಏಜೆನ್ಸಿ ಇದಾವೆ, ಅಲ್ಲಿನೂ ಕಳಿಸಬಹುದು. ಬಟ್ ತಕ್ಷಣ ರಾತ್ರಿ ಕಳ್ಸಕ್ಕೆ ಹೆಂಗಾಗ್ತದೆ? ರಾತ್ರಿ ಇಟ್ಕೋಬೇಕಲ್ಲ, ಮಾಡಬೇಕು, ರಾತ್ರಿ ಇಟ್ಕೋಬೇಕಲ್ಲ. ರಾತ್ರಿ ಈಗ ಫೋನ್ ಮಾಡ್ತಾನೆ, ಒಂದು VIP ಇಲ್ಲ ಕಾಲನಿ ಇರ್ತದೆ, ಸರ್ ಇವ್ ಗಲಾಟೆ ಮಾಡ್ತಾನೆ, ಕುಡಿದು ಭಯಂಕರ ಗಲಾಟೆ ಮಾಡ್ತಾ ಇದ್ದಾನೆ, ಯಾವನೋ ಒಬ್ಬ ಬಂದಿದ್ದಾನೆ. ಆ ಹಿಡ್ಕೊಂಬಂದ್ರೆ ಅವ್ನಿಗೆ ಏನು ರೋಗ ಇರ್ತಾವ, ಏನು ಇರ್ತಾವೋ ಗೊತ್ತಾಗೋದಿಲ್ಲ. ಸ್ಟೇಷನ್ದಲ್ಲಿ ಇಟ್ಕೋಬೇಕಾದ್ರೆ ಆ ಇನ್ಸ್ಪೆಕ್ಟರ್ ಕುಟ್ಟು ಎಲ್ಲಿ ಇಲ್ಲಿ ಸಾಯ್ತಾನೋದು ನನ್ನ ಮಗ. ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಷನ್ ತಗೊಳ್ಳೋದಿಲ್ಲ ಸಮ್ಟೈಮ್ಸ್. 6 ಮಂತ್ ಬ್ಯಾಕ್ ಮೇಡಮ್, ರಾಜಾಜಿನಗರದ ಪೊಲೀಸ್ನವ್ರು ಕರ್ಕೊಂಬರ್ತಾರೆ. ಆ ವಿಡಿಯೋ ನೋಡಿರ್ಬೋದು ನೀವು. ಆಟೋದಿಂದ ಬಂದು ಹಿಡಿದು ನನ್ನ ಹತ್ರ ಕೂರ್ತಾನೆ, ಸಾರ್ ಅಂತೀನಿ ಅಷ್ಟೇ, ಅಲ್ಲೇ ಸತ್ತೋಗಿರ್ತಾನೆ. ಮೊನ್ನೆ ಇನ್ನು ನಂದಿಲ್ಲ ಹೊಡೆದು 3 days ಬ್ಯಾಕ್, ಪಾಪ ಎಲ್ಲ ಮಳೇಲಿ ಫುಲ್ಲು ನೆಂದಿದ್ದ ಅಂತೇಳಿ ಕರ್ಕೊಂಬಂದ್ರು. ನಡುತ್ತಾ ಇದ್ದ. ಅವ್ರು ಹಿಂಗೆ ಬಿಟ್ಟು ಇನ್ನು ಲೆಟರ್ ಸೈನ್ ಮಾಡ್ತೀಯಾರೆ ಅಷ್ಟೊತ್ತಿಗೆ ಸತ್ತೋದ. ಅಕಸ್ಮಾತ್ ಸ್ಟೇಷನ್ದಲ್ಲಿ ಸತ್ತಿದ್ರೆ ಸಸ್ಪೆಂಡ್ ಇನ್ಸ್ಪೆಕ್ಟರ್. ಕಡೆಯದಾಗಿ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಅಲ್ಲ, ಅದೇ ಸರ್ಕಾರದವರು ಏನೇ ಸ್ಕೀಮ್ಗಳು ಮಾಡಲಿ ಅದನ್ನು ಸರಿಯಾದ ಅಂತ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ನಡೆಸಬೇಕು. ಈಗ ಅದು ಭಿಕ್ಷಾಟನೆ ಕೇಂದ್ರ ಇದೆ, ಅದನ್ನೆಲ್ಲ ಒಳ್ಳೆಯ ಸವಲತ್ತುಗಳನ್ನು ಕೊಟ್ಟು ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಕಡೆಯಿಂದ ಸರಿಯಾಗಿ ಉದ್ಯೋಗ ತಗೊಳ್ಳಿ, ಏನು ತೊಂದರೆ ಇಲ್ಲ. ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ರೆ ಅವ್ರ ಕಡೆ ದುಡ್ಡು ತೊಗೊಳ್ಳೋದು ಬಂದಾದರೆ ಅದು ತಾನೇ ಸರಿ ಆಗ್ತದೆ. ಆನಂತರ ಈ ಪೇರೆಂಟ್ಸ್ಗಳು ಸ್ವಲ್ಪ ಮಕ್ಕಳ ಬಗ್ಗೆನೂ ವಿಶೇಷವಾದ ಕಾಳಜಿ ಇರಬೇಕು. ನಾ ಹೇಳಿದಾಗೆ ಮಕ್ಕಳನ್ನು ವಾಚ್ ಮಾಡ್ತಿರ್ಬೇಕು, ನೋಡ್ತಾ ಇರಬೇಕು, CC ಹಾಕಬೇಕು, ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಬೇಕು, ಮೇಡ್ ಸರ್ವೆಂಟ್ ಇಟ್ಕೊಂಡು ಅವ್ರನ್ನೆಲ್ಲ ನಿಜಾನೋ ಸುಳ್ಳು, ಒಳ್ಳೆಯವಳು ಕೆಟ್ಟವಳು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ಅಕಸ್ಮಾತ್ ಅದು ಒಂದೇ ಮಗು ಅಲ್ಲ, ಮನೆಯಾಗಿನ ಸಾಮಾನು ಕಳ್ಕೊಂಡು ಹೋಗ್ತಾರೆ, ಕದ್ಕೊಂಡು ಹೋಗಿರ್ತಾರೆ. ಎಷ್ಟೋ ಮೇಡ್ ಸರ್ವೆಂಟ್ ಆಗ್ತಾವೆ. ಇದೆಲ್ಲ ನಮ್ಮವರು ಹೆಣ್ಮಕ್ಳು ಅಂದ್ಕೊಳ್ಳಿ, ನಮ್ಮವರು ತಂದ್ರು ಸ್ಟೇಷನ್ಗೆ ತಂದ್ರೆ ಒಂಥರ ಕಿರಿಕಿರಿ, ಅವ್ರ ಮೇಲೆ ಅಲಿಗೇಷನ್ನು, ಹೆಣ್ಮಕ್ಳು ಕರೆಸೋದು ಮಾಡಿದ್ರೆ. ಹೀಗಾಗಿ ಜನರೇ ಹೆಚ್ಚಿಗೆ ಕಾಳಜಿ ವಹಿಸಿ. ನೀವು ಮಲಗತ್ತಿ ಸರ್ ಹೇಳಿದ್ದಕ್ಕೆ ನಾನು ವಿರೋಧ ಮಾಡ್ತೀನಿ. ಏನು ಅದನ್ನ ಸರಿ ಮಾಡಬೇಕು ಅಂತ ರಿಸ್ಕ್ಯೂನ ಅವರು ಕೊರೋನಾ ಆದಮೇಲೆ ಇವತ್ತರೆಗೂ ಒಂದು ರಿಸ್ಕ್ಯೂ ಮಾಡಿಲ್ಲ ಸರ್. ಅವರು ಇವತ್ತರೆಗೂ ಮಾಡಿಲ್ಲ. ಹಂಗಾರೆ ಸರ್ಕಾರ ಕೇಳ್ತಾ ಇಲ್ವಾ? ಏನು ಮಾಡ್ತಿದ್ದೀರಿ ನೀವು ಅಂತ? ಹಂಗಾರೆ ಇಲ್ಲ, ನಾವು ಬೇಡಾದವರಿಗೆ ಅಲ್ಲಿ ಏನಾಗ್ತದೆ, ಯಾವುದೋ ಪನಿಷ್ಮೆಂಟ್ ಒಬ್ಬನ ಆಫೀಸರ್ಗೆ ಹಾಕಿಬಿಡ್ತಾನೆ, ಅವ್ರಿಗೆ ಅಲ್ಲಿ ಬೇಡಾಗಿರ್ತದೆ, ಅದು ಬೇಗ ಅಲ್ಲಿಂದ ಓಡೋಗ್ಬೇಕಾಗಿರ್ತದೆ. ಆ ಕಡೆ ಲಕ್ಷಣ ಕೊಡೋದಿಲ್ಲ, ಲಕ್ಷಣ ವಹಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ಏನು ಇನ್ಕಮ್ ಇರೋದಿಲ್ಲ. ಈಗ ಇಷ್ಟೆಲ್ಲ ಖರ್ಚು ಮಾಡಿ ನಾವು ಸರಿ ಮಾಡ್ತೀವಿ ಅನ್ನೋದ್ರಿ ಏನ
ಅದೇ ನಿಮ್ಮಂತವ್ರು ಕೊಡ್ಬೇಕು ಅವ್ರು ಆಕ್ಚುಲಿ. ಯಾಕೆ ಕೊಡಬಾರ್ದು? ಯಾಕೆ ಕೊಡಲ್ಲ? ಮೇಂಟೈನ್ ಸರ್ ಇವ್ರು ನೋಡ್ಕೊಂಡು ಇವ್ರು ಸೂಪರ್ವಿಷನ್ ಮಾಡಿ. ಅಲ್ಲ, ಈಗ ಕಡಿಮೆ ನಂಬರ್ ತೋರಿಸಿ ದೊಡ್ಡ ದುಡ್ಡನ್ನ ತಗೊಳಕ್ಕಾಗಲ್ವಲ್ಲ ಸರ್, ನೀವು ಕೊಡ್ತೀರಾ? ಅಲ್ಲ, ರೆಸ್ಕ್ಯೂ ಮಾಡಿದ್ರೆ ನೀವು ರೆಸ್ಕ್ಯೂ ಮಾಡಿ ಸಾಕೊಡ್ತೀರಾ? ಹೌದು. ಈಗ 18 ಕೋಟಿ ವರ್ಷಕ್ಕೆ 18 ಕೋಟಿ ಖರ್ಚು ಮಾಡ್ತಾರೆ. ಮತ್ತೆ ಎಲ್ಲಿ ಹೋಗ್ತದೆ? 2 ಕೋಟಿ ಡಿಮ್ಯಾಂಡ್ ಮಾಡಿ ಕೇಳಿ 20 ಕೋಟಿ ಕೊಡ್ತೀನಿ ಅಂತ ಹೇಳಿ ಕಳ್ಸಿಕೊಡ್ತಾರೆ, ನಿಮ್ಮ ಹ್ಯಾಂಡ್ ಅವ್ರಿಗೆ ಕೊಡ್ತಾರೆ ಅವರು. ಬೇಡ ಮೇಡಮ್, ನಾನು ಹೇಳೋದು ಗೊತ್ತಾ, ಅಲ್ಲ, ನಮ್ಮ ಸರ್ಕಾರ ಎಷ್ಟು ಮಟ್ಟಿಗೆ ಭ್ರಷ್ಟತೆಯನ್ನು ತುಂಬಿ ತುಳುಕ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಸರ್ ಇದೆ. ಇಂಥವೆಲ್ಲ ಚಿಕ್ಕ ಪುಟ್ಟ ಈ ಭಿಕ್ಷಾಟನೆಯಲ್ಲೂ ಇಷ್ಟು ದೊಡ್ಡ ಮಾಫಿಯಾ ಇದೆ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ. ಮೇಡಮ್, ಸಮಾಜ ಕಲ್ಯಾಣ ಇಲಾಖೆಯವರು ಒಬ್ಬ ಸಚಿವರು ಇವತ್ತರೆಗೂ ಅಲ್ಲಿ ಭೇಟಿ ಕೊಟ್ಟಿದಾರ? ಬೆಂಗಳೂರು ಹೃದಯ ಭಾಗದಲ್ಲಿ ಇದೆ ಅದು, ಹೃದಯ ಭಾಗ ಅಲ್ಲ. ಓಕೆ, ನೇರವಾಗಿ ಸರ್ಕಾರಕ್ಕೆ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಇವತ್ತಿನ ಸುದ್ದಿಗೋಷ್ಠಿಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಸರ್? ಮೇಡಮ್, ನಿಜವಾಗ್ಲೂ ಅವ್ರಿಗೆ ಬದ್ಧತೆ ಇತ್ತು ಅಂದರೆ ಇವತ್ತರೆಗೂ ನನ್ನ ತಿಳಿದ ಮಟ್ಟಿಗೆ ಅವ್ರೇನು ಕರಪ್ಷನ್ ಇಲ್ಲ, ಒಳ್ಳೆ ಮನುಷ್ಯ, ಒಳ್ಳೆಯ ಕೈಯಲ್ಲಿ ಸಿಕ್ಕಿದೆ ಅದು. ನಿಜವಾಗ್ಲೂ ಆ ಬದ್ಧತೆ ಇತ್ತು ಅಂದರೆ ಒಂದು ಸಮಿತಿ ರಚನೆ ಮಾಡಲಿ, ಇಂಥ ಅನುಭವಿಸ್ತರು ಒಂದು ಸಮಿತಿ ರಚನೆ ಮಾಡಿ, ಆ ಒಂದು ಕೋರ್ ಕಮಿಟಿ ಅಂತ ಮಾಡಿ, ಆ ಕೋರ್ ಕಮಿಟಿ ಹಾಕೊಳ್ಳಿ. NGO ಮಂದಿ ಕೆಲವೊಂದಷ್ಟು ಮಂದಿ ತಗೊಳ್ಳಿ ಕಮಿಟಿ. ಇವತ್ತಿಗೂ ಅವರು ಒಪಿನಿಯನ್ ಕೇಳಿ, ಏನು ಅನುಭವ ಇದೆ ಅವ್ರದ್ದೇನು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅವರೆಲ್ಲ. ಅಲ್ಲ ಮೇಡಮ್, ಒಂದು ಅವ್ರು ಈಗೂ NGOಗಳನ್ನ ಆಫರ್ ಮಾಡಿದ್ರೆ ಎಷ್ಟೋ NGOಗಳು ಮುಂದೆ ಬರ್ತಾವೆ ಮೇಡಮ್, ಫ್ರೀಯಾಗಿ ನಡೆಸಕ್ಕೆ. ನಾನು ಒಬ್ಬನೇ ಅಲ್ಲ, ಎಷ್ಟು ಇನ್ಫೋಸಿಸ್ ಆಗಿರ್ಬೋದು ಅಥವಾ ಅಜಿತ್ ಪ್ರೇಮ್ಜಿ ಅವ್ರದ್ದಾಗಿರ್ಬೋದು, ಬಯೋಕಾನ್ ಆಗಿರ್ಬೋದು, ಬಹಳ ಬರ್ತವೆ. ನಾ ಹೇಳೋದಾಗೆ ಪೊಲೀಸರು, ಕಮಿಷನರ್ ಎಲ್ಲ ಕಮಿಷನರೇಟ್ ಎಲ್ಲ 5-6 ಕಮಿಷನರೇಟ್ ಇದಾವೆ. ಎಲ್ಲರೂ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ರೆ 1 ತಿಂಗಳ ಸ್ಪೆಷಲ್ ಡ್ರೈವ್ ಮಾಡಿ ಎಲ್ಲಾ ಭಿಕ್ಷಕರು ನಡ್ಕೊಂಡು ಹೋಗಿ ಡಂಪ್ ಮಾಡಿದ್ರೆ ಇದು ಒಂದ್ಸಲ. ಇಷ್ಟೊತ್ತಿಗೂ ಕೂಡ ಈ ಒಂದು ಮಾಫಿಯಾ ಕುರಿತಾಗಿ ಸಾಕಷ್ಟು ಆಳ ಅಗಲದ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಧನ್ಯವಾದಗಳು ಸರ್ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ವಲ್ಲ, ಭಿಕ್ಷಾಟನೆ ಮಾಫಿಯಾ ಕೇವಲ ಭಿಕ್ಷೆ ಬೇಡುವಂಥವ್ರನ್ನ ಕರ್ಕೊಂಬಂದು ಬಿಡೋದ್ರಲ್ಲಿ ಅಷ್ಟಲ್ಲೇ ಇಲ್ಲ, ಸರ್ಕಾರದ ಒಂದು ಸೌಲಭ್ಯಗಳನ್ನು ಪಡೆದುಕೊಂಡು ಅಥವಾ ಸರ್ಕಾರದ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡ್ತಿರುವಂತಹ ಅನೇಕ ಅಧಿಕಾರಿಗಳಿದ್ದಾರೆ. ಆಸರೆ ಫೌಂಡೇಶನ್ ವತಿಯಿಂದ ಇನ್ನು ಮುಂದಾದರೂ ಒಂದಷ್ಟು ಜಾಗೃತಿ ಕೆಲಸಗಳಾಗಲಿ, ಜೊತೆಗೆ ಜನ ಅರಿವನ್ನು ಮೂಡಿಸ್ಲಿ, ಜನಕ್ಕೂ ಕೂಡ ಒಂದು ರೀತಿ ಅರಿವಾಗಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್, ಸತ್ಯವೇ ಸುದ್ದಿಯ ಜೀವಾಳ.